ಶ್ರೀ ಗುರುಭ್ಯೋ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಸಮರ್ಥ ರಾಮದಾಸರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ನಮ್ಮ ಅಪ್ಪ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಮತ್ತೆ ತಮ್ಮೆಲ್ಲರೂ ಇಲ್ಲಿ ಸೇರಿದ್ದೀರಿ ಗುರುಭಕ್ತರ ಪಾದಕಮಲಗಳಲ್ಲಿ ನನ್ನ ಪ್ರೇಮಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಒಂದು ದಾಸಬೋಧದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸುನೀತಾ ಹೇಳ್ದಂಗೆ ಹಿಂದೆ 2 ವಾರದಲ್ಲಿ ಆಗಿದೆ. ಈ ವಾರದಲ್ಲಿ ಏನೇನು ಅವರು ಹೇಳಿದ್ದಾರೆ ಅನ್ನೋದನ್ನ ಸ್ವಲ್ಪ ಅವಲೋಕನವನ್ನ ಮಾಡೋಣ. ಮತ್ತೆ ಈ ವಾರದಲ್ಲಿ ಅವರು ಮೃತ್ಯು ನಿರೂಪಣ ಅದರ ಬಗ್ಗೆ ಹೇಳಿದ್ದಾರೆ, ಮತ್ತೆ ಭಕ್ತಿಯ ಬಗ್ಗೆ ಹೇಳಿದ್ದಾರೆ, ನವವಿಧ ಭಕ್ತಿಯ ಬಗ್ಗೆ ಹೇಳಿದ್ದಾರೆ. ಇದಿಷ್ಟನ್ನ ನಾವು ಒಂದು ಅವಲೋಕನವನ್ನ ಮಾಡೋಣ. ಈ ಬ್ರಹ್ಮಜ್ಞಾನಿ ಪುರುಷರು ಅಂತ ಏನು ಹೇಳ್ತಾರಲ್ವಾ, ಅವರಲ್ಲಿ ಸಮರ್ಥರ ಸ್ಥಾನ ಯಾವುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಮರ್ಥರ ಸ್ಥಾನ ವಸಿಷ್ಠ, ವಾಮದೇವ, ನಾರದ, ಶುಕಾಚಾರ್ಯ, ಜ್ಞಾನದೇವ, ಏಕನಾಥ, ತುಕಾರಾಮ, ಕಬೀರ ಹಾಗೂ ರಾಮಕೃಷ್ಣ ಇವರ ಒಂದು ಸಾಲಿನಲ್ಲಿ ಸಮರ್ಥರ ಸ್ಥಾನವು ಇದೆ ಅಂತ ಹೇಳ್ತಾರೆ. ಅಂದ್ರೆ ಮತ್ತೆ ಇದೇ ರೀತಿ ಸಾಕ್ಷಾತ್ಕಾರದ ಒಂದು ತತ್ವಜ್ಞಾನ ಹೇಳುವ ಗ್ರಂಥಗಳಲ್ಲಿ ದಾಸಬೋಧದ ಸ್ಥಾನ ಯಾವುದು? ದಾಸಬೋಧದ ಸ್ಥಾನ ಯಾವುದು ಅಂದ್ರೆ ಭಗವದ್ಗೀತೆ, ಯೋಗ ವಾಸಿಷ್ಠ, ಜ್ಞಾನೇಶ್ವರಿ, ನಾಥ ಭಾಗವತ ಇವುಗಳ ಸಮಾನವಾಗಿ ಈ ದಾಸಬೋಧ ಇದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಇಲ್ಲಿ ಮೃತ್ಯು ನಿರೂಪಣ ಅನ್ನೋದನ್ನ ಸಮರ್ಥ ರಾಮದಾಸರು ಹೇಳಿದ್ದಾರೆ. ಈ ಮೃತ್ಯು ನಿರೂಪಣ ಅಂತಂದ್ರೆ ಈಗ ನಮ್ಮ ಮನೆಗಳಲ್ಲಿ ನಾವು ಮೃತ್ಯು ಅನ್ನೋದ್ರ ಬಗ್ಗೆ ಮಾತಾಡಲ್ಲ. ಅಕಸ್ಮಾತ್ ಏನಾದ್ರೂ ಮಾತಾಡಿದ್ವಿ ಅಂದ್ರೆ ಹಿರಿಯರಂತರೂ ಮಾತಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಇದು ಒಂದು ರೀತಿ ನಡ್ಕೊಂಬಂದಿರುವ ನಮ್ಮಲ್ಲಿ ರೀತಿ. ಆದ್ರೆ ಇಲ್ಲಿ ಸಮರ್ಥ ರಾಮದಾಸರು ಏನ್ ಹೇಳ್ತಾರೆ ಅಂದ್ರೆ ವಿಚಾರ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಮೃತ್ಯುವಿನ ಬಗ್ಗೆ ವಿಚಾರವನ್ನ ಮಾಡುವುದೇ ಅತ್ಯಂತ ಮಹತ್ವದ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಇದು ಸಾಕ್ಷಾತ್ಕಾರದ ಒಂದು ತತ್ವಜ್ಞಾನ ಹೇಳುವಾಗ ಮೃತ್ಯುವಿನ ವಿಚಾರ ಮಾಡ್ಲೇಬೇಕು, ಅದು ಬಹಳ ಮಹತ್ವ ಅಂತ ಹೇಳ್ತಾರೆ. ಮೃತ್ಯುವಿನ ವಿಚಾರ ಮಾಡದ ಹೊರತು ಮನುಷ್ಯನ ಜೀವನದ ಸಂಪೂರ್ಣ ಅರ್ಥ ತಿಳಿಯಕ್ಕಾಗಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಈ ಒಂದು ಆಧ್ಯಾತ್ಮದ ಒಂದು ದಾರಿಯಲ್ಲಿ ನಡೀತಾ ಇರ್ಬೇಕಾದ್ರೆ ಈ ಜೀವ ಅಥವಾ ಮನುಷ್ಯನಿಗೆ ಇದೇ ಒಂದು ಜನ್ಮದಲ್ಲಿ ಸಾಕ್ಷಾತ್ಕಾರವಾಗುವುದು ಅಂದ್ರೆ ಸಂಪೂರ್ಣ ಸಾಕ್ಷಾತ್ಕಾರವಾಗುವುದು ಅತ್ಯಂತ ಕಠಿಣ, ಅದು ತುಂಬಾ ಕಷ್ಟನೂ ಹೌದು. ಆದ್ರೆ ಆತ್ಮಜ್ಞಾನವಾಗ್ಲೇಬೇಕು ನನಗೆ ಅಂತ ಈ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಒಂದು ಸಾಧನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅಂತ್ಯಕಾಲದಲ್ಲಿ ಏನು ಅವಸ್ಥೆ ಆಗತ್ತೆ ಎಂಬುದು ಕೂಡ ಸಾಧಕರಿಗೆ ತಿಳಿಯುವುದು ಕೂಡ ತುಂಬಾ ಅವಶ್ಯಕತೆ ಇರತ್ತೆ. ಅದಕ್ಕೋಸ್ಕರ ಈ ಮೃತ್ಯುವಿನ ನಿರೂಪಣವನ್ನ ಬರೆದಿದ್ದಾರೆ. ಮತ್ತೆ ಈ ಒಂದು ಆತ್ಮ ಸಾಕ್ಷಾತ್ಕಾರ ಆಯ್ತು ಒಂದ್ ವೇಳೆ ಅಂತ ಇಟ್ಕೊಳ್ಳೋಣ, ಈ ಜನ್ಮದಲ್ಲೇ ಆಯ್ತು, ಅತ್ಯಂತ ಹೆಚ್ಚಿನ ಒಂದು ಸಾಧನೆಯನ್ನು ಮಾಡಿದವರಿಗೆ ಅದು ಅಂತ್ಯಕಾಲದ ತನಕ ಸತೇಜವಾಗಿ ಉಳಿಯುತ್ತಾ ಹಾಗೂ ಮಂದವಾಗುತ್ತಾ, ಇದು ಕೂಡ ನಾವು ತಿಳ್ಕೊಳ್ಬೇಕಂತೆ. ಈ ಒಂದು ಸಾಮಾನ್ಯ ನಾವು ವ್ಯಾವಹಾರಿಕ ಜಗತ್ತಿನಲ್ಲಿ ಇರ್ಬೇಕಾದ್ರೆ ನಾವು ಈ ಪ್ರಪಂಚದಲ್ಲಿ ನಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಈ ಒಂದು ಮೃತ್ಯುವಿನ ಬಗ್ಗೆ ಈ ಏನು ಸಂಗತಿಗಳನ್ನ ಹೇಳ್ತಾರೆ ಅದನ್ನ ನಿಸ್ಸಂಶಯವಾಗಿ ಒಪ್ಪಿಕೊಳ್ತಾರೆ ಅಂತ ಹೇಳ್ತಾರೆ. ಮುಂದೆ ಏನ್ ಹೇಳ್ತಾರೆ ಅದನ್ನ ಈ ಜಗತ್ತಿನಲ್ಲಿಯ ಯಾವುದಾದ್ರೂ ಘಟನೆಗಳನ್ನ
ಆ ಘಟನೆಯ ವಿಷಯದಲ್ಲಿ ಯಾರಿಗಾರು ಭರವಸೆ ಕೊಡ್ಲಿಕ್ಕಾಗತ್ತಾ? ಆಗದಿಲ್ಲ. ಈ ನೀವು ಹಿಂದಿನ ಒಂದು ಜೀವನದಲ್ಲಿ ಏನಾಯ್ತು ಅದೆಲ್ಲ ಮುಂದೆ ಸರಿ ಮಾಡ್ಕೊಳ್ಳೋಣ ಅದಾಗತ್ತಾ? ಆಗಲ್ಲ. ಮುಂದೆ ನಡೆಯುತ್ತೆ ನಮಗೆ ಗೊತ್ತಿಲ್ಲ, ಈ ಕ್ಷಣದ್ದು ಕೂಡ ನಮಗೆ ಏನು ಗೊತ್ತಿಲ್ಲ. ಅದರಿಂದ ಯಾರಿಗೂ ಕೂಡ ಜೀವನದಲ್ಲಿ ಭರವಸೆಯನ್ನ ಕೊಡ್ಲಿಕ್ಕೆ ಆಗಲ್ಲ. ಆದ್ರೆ ಮೃತ್ಯುವಿನ ಬಗ್ಗೆ ಯಾರಿಗಾರು ಸಂಶಯ ಬರುತ್ತಾ? ಖಂಡಿತ ಬರಲ್ಲ. ನಾನು ಒಂದಾದ್ರೂ ಒಂದಿನ ನಾನು ಹೋಗ್ಲೇಬೇಕು, ನಾನು ಸಾಯುವವನಿರುತ್ತೇನೆ ಎಂಬುದನ್ನ ಪ್ರತಿಯೊಬ್ಬ ಮನುಷ್ಯ ಕೂಡ ತಿಳ್ಕೊಂಡಿರ್ತಾನೆ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಮನುಷ್ಯನ ಒಂದು ಮೃತ್ಯುವಿನ ಕಾಲ ಮೊದಲೇ ನಿಶ್ಚಿತವಾಗಿ ತಿಳಿಯುತ್ತಾ? ಇಲ್ಲ, ಖಂಡಿತ ತಿಳಿಯಲ್ಲ. ಆಯ್ತು, ಅವನದ್ದು ಮೃತ್ಯು ಆಯ್ತು ಅಂದ್ರೆ ಮತ್ತೆ ಒಂದು ಆ ಜೀವಂತತನ ಲೋಪವಾಗತ್ತೆ. ಮುಂದೇನಾಗತ್ತೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಏನೋ ಒಂದು ಸಂಸ್ಕಾರವನ್ನು ಮಾಡ್ತಾರೆ. ಅನಂತರ ಜಗತ್ನಲ್ಲಿ ಅಂದ್ರೆ ಆತನ ಆಗ್ಲಿ ಆಕೆಯ ಆಗ್ಲಿ ಅತ್ಯಂತ ಸಮೀಪದ ಸಂಬಂಧಿಕರ ನಿತ್ಯದ ವ್ಯವಹಾರ ಮೊದಲಿನಂತೆ ನಡಲೇಬೇಕು. ಯಾಕೆ ಅಂತಂದ್ರೆ ಜೀವನ ಇರೋದೇ ಹಾಗೆ. ಈ ಒಂದು ಮೃತ್ಯು ಆಗಿರುವ ಮನುಷ್ಯ ಇರ್ತಾನಲ್ಲ, ಅವನ ಸ್ಮೃತಿಯು ನಿಧಾನವಾಗಿ ಲೋಪವಾಗ್ತಾ ಹೋಗ್ತದೆ. ಆದ್ರೆ ಅವನು ಮಾಡಿರ್ತಾನಲ್ಲ ಏನಾದ್ರೂ ಶುಭಾಶುಭ ಕರ್ಮಗಳು, ಪರಿಣಾಮವು ಆ ಕರ್ಮಗಳ ಪರಿಣಾಮ ಜಗತ್ನಲ್ಲಿ ಹೆಚ್ಚು ಕಡಿಮೆ ಒಂದು ಕಾಲದವರೆಗೆ ಉಳಿಯುತ್ತೆ. ಆದ್ರೆ ಯಾರದೇ ಕರ್ಮದ ಒಂದು ತೇಜವು ಏನಾದ್ರೂ ಅಂದ್ರೆ ಅವ್ರೇನ್ ಕರ್ಮ ಮಾಡಿರ್ತಾರೆ ಅದು ಅಚಂದ್ರಾರ್ಕವಾಗಿ ಉಳಿಯುತ್ತಾ? ಖಂಡಿತ ಉಳಿಯೋದಿಲ್ಲ. ಎಲ್ಲವೂ ಒಂದಾನೊಂದಿನ ಮರ್ತೆ ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಪಂಚದಲ್ಲಿ ಮನುಷ್ಯರ ಮೃತ್ಯುವಿನ ಬಗ್ಗೆ ಜಗತ್ತು ವಿಶೇಷ ವಿಚಾರ ಮಾಡಲ್ವಂತೆ. ಆ ಕಡೆಗೆ ಲಕ್ಷ್ಯ ಕೊಡಲ್ಲ. ಪ್ರತಿ ದಿವಸ ಸಾವಿರಾರು ಜನ ಸಾಯ್ತಾರೆ, ಅದ್ರ ಬಗ್ಗೆ ಜಗತ್ತು ಲಕ್ಷ್ಯವನ್ನ ಕೊಡಲ್ಲ. ಇಲ್ಲಿ ಈ ಮೃತ್ಯುವಿನ ಜ್ಞಾನದ ಬಗ್ಗೆ ಈ ಉಪನಿಷತ್ತುಗಳೇನಿದೆಯಲ್ಲ, ಉಪನಿಷತ್ತುಗಳಿಗೆ ಒಂದು ಬಹಳ ಕುತೂಹಲ ಇದೆಯಂತೆ ಈ ಮೃತ್ಯುವಿನ ಜ್ಞಾನದ ಬಗ್ಗೆ. ಈಗ ಕಠೋಪನಿಷತ್ತಿನಲ್ಲಿಯ ಒಂದು ನಚಿಕೇತನ ಆಖ್ಯಾನ, ಛಾಂದೋಗ್ಯ ಉಪನಿಷತ್ತು ಶಾಂಡಿಲ್ಯ ವಿದ್ಯೆ, ಹಾಗೂ ಪ್ರಶ್ನೋಪನಿಷತ್ತು 3ನೇ ಪ್ರಶ್ನೆ, ಇದರಲ್ಲಿ ಈ ಮೃತ್ಯು ವಿಷಯಿಕ ವಿಚಾರಗಳು ಕಂಡು ಬರುತ್ತೆ. ಅದರಲ್ಲೆಲ್ಲ ಅವರು ಪ್ರಶ್ನೆ ಮಾಡ್ತಾರೆ, ಮೃತ್ಯು ಅಂದ್ರೆ ಏನು, ಹೇಗ್ ಬರುತ್ತೆ, ಯಾಕೆ ಬರ್ಬೇಕದು, ಇವನ್ನೆಲ್ಲವನ್ನು ಅವರು ಪ್ರಶ್ನೆಯನ್ನ ಮಾಡ್ತಾರೆ. ಇದು ಗೀತೆಯ ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಭಗವಾನ್ ಶ್ರೀಕೃಷ್ಣ ಈ ಮೃತ್ಯುವಿನ ಬಗ್ಗೆ ಆಳವಾದ ಒಂದು ವಿಚಾರ ಕೂಡ ಪ್ರತಿಪಾದಿಸಿದಾನೆ ಅಂತ ಹೇಳ್ತಾರೆ. ಅದಕ್ಕಾಗಿ ಎಲ್ಲರೂ ತಿಳಿದುಕೊಳ್ಳಲಿ ಅಂತ ಈ ಮೃತ್ಯುವಿನ ಮಹತ್ವವನ್ನ ಸಮರ್ಥರು ದಾಸಬೋಧದಲ್ಲಿ ಒಂದು ಸ್ವತಂತ್ರವಾದ ಒಂದು ಸಮಾಸವನ್ನೇ ಬರೆದಿದ್ದಾರೆ, ಹೇಳಿದ್ದಾರೆ. ಈ ಒಂದು ದ್ವೈತದಿಂದ ಅಥವಾ ಭೇದದಿಂದ ಈ ಒಂದು ವಿಶ್ವದಲ್ಲಿ ಜನ್ಮ ಮೃತ್ಯುಗಳು ಒಂದನ್ನೊಂದು ಸಾಧ್ಯನೇ ಇಲ್ಲ, ಬಿಟ್ಟಿರಲ್ಲ. ಜನ್ಮ ಇದ್ರೆ ಮೃತ್ಯು ಇರಲೇಬೇಕು. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಒಂದು ಆತ್ಮಸ್ವರೂಪದ ವಿಸ್ಮೃತಿಯಲ್ಲಿ ಈ ಜೀವ ತನ್ನ ಸ್ವಸ್ವರೂಪವನ್ನು ತಿಳ್ಕೊಬೇಕಲ್ಲ. ಈ ಹುಟ್ಟಿ ಬಂದಿರ್ತಾನೆ ಮನುಷ್ಯ, ಅವನಿಗೆ ಈ ಒಂದು ಪ್ರಾಪಂಚಿಕ ಇದು ಜಾಸ್ತಿ ಆಗಿ ಅವನು ಇದರಲ್ಲಿ ಮರ್ತು ಬಿಟ್ಟಿರ್ತಾನೆ ಪರಮಾತ್ಮನ ಅಂತ. ಆ ಮರೆಯುವಾಗ ಈ ದೇಹನ ಒಂದು ಉಪಕರಣವಾಗಿ ಉಪಯೋಗಿಸ್ಬೇಕು ಅಂತ ನಿರ್ಮಾಣ ಮಾಡಿದ್ದಾರೆ ಅಂತ. ಅಂದ್ರೆ ಕೇವಲ ಸಾಧನೆಗೋಸ್ಕರ, ಸ್ವಸ್ವರೂಪದ ಅನುಸಂಧಾನಕ್ಕೋಸ್ಕರ, ಸಾಕ್ಷಾತ್ಕಾರಕ್ಕೋಸ್ಕರ, ಆತ್ಮಾನುಸಂಧಾನವನ್ನು ಮಾಡ್ಲಿಕ್ಕೋಸ್ಕರ ಇದನ್ನ ಸಾಧನೆಯಾಗಿ ದೇಹವನ್ನ ಮತ್ತೆ ಉಪಕರಣವಾಗಿ ಉಪಯೋಗಿಸ್ಬೇಕು ಅಂತ ಕೂಡ ಇದನ್ನ ನಿರ್ಮಾಣ ಮಾಡಿರ್ತಾನೆ ಪರಮಾತ್ಮ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಜನ್ಮಕಾಲ ಮತ್ತು ಅಂತ್ಯಕಾಲ ಇವೆರಡು ಏನಿದೆ ಇದು ಅತ್ಯಂತ ಮಹತ್ವ ಅಂತ ತಿಳಿತಾರೆ. ಈ ಎರಡೂ ಪ್ರಸಂಗಗಳಲ್ಲಿ ಜೀವವು ಅವ್ಯಕ್ತ ಹಾಗೂ ವ್ಯಕ್ತ ಇವುಗಳ ಸಂಧಿಯಲ್ಲಿ ಇರತ್ತೆ, ಮಧ್ಯದಲ್ಲಿ ಇರತ್ತೆ ಅಂತ ಹೇಳ್ತಾರೆ. ಈಗ ಜನ್ಮದ ಪ್ರಸಂಗದಲ್ಲಿ ಅಂದ್ರೆ ತಾಯಿಯ ಹೊಟ್ಟೆಯಲ್ಲಿ ಗರ್ಭಧಾರಣೆ ಆಗತ್ತಲ್ಲ,
ಅವಾಗ ಜೀವವು ಅವ್ಯಕ್ತದಿಂದ ವ್ಯಕ್ತದಲ್ಲಿ ಬರತ್ತಂತೆ. ತಾಯಿಯ ಗರ್ಭಧಾರಣೆ ಆಗ್ಬೇಕಾದ್ರೆ ಜೀವವು ಪಾರಮಾರ್ಥಿಕದಿಂದ ಜೀವನದಲ್ಲಿ ಇಳಿಯುತ್ತೆ. ಅದು ಅಂದ್ರೆ ಮೃತ್ಯುವಿನ ಪ್ರಸಂಗದಲ್ಲಿ ಅದು ಅಂತ್ಯಕಾಲದಲ್ಲಿ ವ್ಯಕ್ತದಲ್ಲಿಂದ ಅವ್ಯಕ್ತಕ್ಕೆ ಹೋಗುತ್ತೆ ಮೃತ್ಯು ಅಂತ ಹೇಳ್ತಾರೆ. ಅಂದ್ರೆ ಮತ್ತೆ ಈ ಒಂದು ಜೀವನದಿಂದ ಪರಮಾರ್ಥಕ್ಕೆ ಹೋಗುತ್ತೆ ಎಂದು. ಇವೆರಡೂ ಕೂಡ ಜನ್ಮ ಮೃತ್ಯು ಅನ್ನೋದು ಬಹಳ ಒಂದು ಅತ್ಯಂತ ಮಹತ್ವದ ಒಂದು ಸಂಧಿಕಾಲ ಅಂತ ಹೇಳ್ತಾರೆ. ಇವೆರಡರಲ್ಲಿ ಈ ಜನ್ಮ ಕಾಲದ ಸಂಧಿ ಇದೆಯಲ್ಲ, ನಾವು ಹುಟ್ಟುತ್ತೀವಲ್ಲ, ಆ ಹುಟ್ಟುವ ಒಂದು ಜೀವ ಏನಿದೆ ಅದು ಶಕ್ತಿಯ ಆಚೆಗಿರುತ್ತೆ. ಅದು ನಮ್ಮ ಕೈಲಿಲ್ಲ, ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಆ ಜನ್ಮ ತಗೊಳ್ಳೇಬೇಕು, ಬರಲೇಬೇಕು. ಆದ್ರೆ ಈ ಮೃತ್ಯು ಇದೆಯಲ್ಲ, ಮೃತ್ಯುವಿನ ಕಾಲದ ಸಂಧಿಯನ್ನ ಮಾತ್ರ ಖಂಡಿತ ಸಾಧಿಸ್ಬೋದು ಅಂತ ಹೇಳ್ತಾರೆ. ಖಂಡಿತ ಇದನ್ನ ಸಾಧಿಸಿ ಸ್ವಾಧೀನತೆಯನ್ನ ಸಾಧಿಸಿ ಆಧ್ಯಾತ್ಮ ಪ್ರಗತಿಯ ಮೇಲಿನ ಮೆಟ್ಟಿನಲ್ಲಿ ನಿಶ್ಚಿತವಾಗಿ ಏರ್ಬಲ್ಲ ಅಂತ ಕೂಡ ಹೇಳ್ತಾರೆ. ಇಂಥ ಒಂದು ಸಂಧಿ ಸಾಧಿಸುವುದು ಅಂದ್ರೆ ಏನು ಅಂದ್ರೆ ಉತ್ತಮ ಮರಣ ಬರುವುದು ಅಂತ ಹೇಳ್ತಾರೆ. ಈ ಒಂದು ಜಗತ್ನಲ್ಲಿ ಈ ಮೃತ್ಯುವಿನ ಒಂದು ಕಾಲದ ಮೃತ್ಯುವು ಕಾಲದ ಅತ್ಯಂತ ಬಲವತ್ತರವಾದ ಹಿಡಿತ ಅಂತ. ಇದು ಏನ್ ಮಾಡಿದ್ರು ಇದು ಬಿಡಲ್ಲ. ಯಾರಿಗೂ ಇಲ್ಲಿ ರಿಯಾಯಿತಿ ಅನ್ನೋದಿಲ್ಲ. ನಾನ್ ಬರಲ್ಲ, ನಾನು ಇನ್ನೂ ಸ್ವಲ್ಪ ದಿವಸ ಬಿಟ್ಟು ಬರ್ತೀನಿ, ಇಲ್ಲ, ಆಗದೇ ಇಲ್ಲ. ಅದು ಬಂತು ಅಂದ್ರೆ ನಾವು ಹೋಗ್ಲೇಬೇಕು. ಆದ್ರೆ ಇಲ್ಲಿ ಪ್ರತ್ಯಕ್ಷ ಭಗವಂತನ ಅವತಾರವೂ ಕೂಡ ಮೃತ್ಯುವಿನ ಹಿಡಿತದಿಂದ ತಪ್ಪಿಸ್ಕೊಂಡಿರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಅವತಾರ ಎತ್ತಿ ಪರಮಾತ್ಮ ಬರ್ತಾನಲ್ಲ, ಅವನಿಗೂ ಕೂಡ ಮೃತ್ಯುವನ್ನು ಬಿಡಲ್ಲ. ಅಂದ್ರೆ ನಾವೆಷ್ಟು ಅವತಾರಿ ಪುರುಷರನ್ನ ನೋಡಿದ್ದೀವಿ, ಎಲ್ಲರೂ ಕಾಲವಾಗಿದ್ದಾರೆ, ದೇಹವನ್ನ ಬಿಟ್ಟಿದ್ದಾರೆ. ಹೀಗೆ ಅದಕ್ಕೋಸ್ಕರ ಇಲ್ಲಿ ರಾಮದಾಸರು ಹೇಳ್ತಾ ಇದ್ದಾರೆ. ಈ ಸತ್ಯವನ್ನ ರಾಮದಾಸರು ಅತ್ಯಂತ ದೃಢವಾಗಿ ಪ್ರತಿಪಾದಿಸ್ತಾರಂತೆ. ಅಂದ್ರೆ ಈಗ ಮರಣದ ಸಮಯ ಇರುತ್ತಲ್ಲ, ಅಂತ್ಯಕಾಲ ಅನ್ನೋದು ಏನಿರುತ್ತೆ, ಆ ಅಂತ್ಯಕಾಲದಲ್ಲಿ ಈ ಜೀವದ ಕಣ್ಣು ಮುಂದೆ ಏನ್ ಬರುತ್ತಪ್ಪ ಅಂದ್ರೆ ಎಲ್ಲ ನಮ್ಮ ಪೂರ್ವ ಇತಿಹಾಸ ಬಂದು ನಿಂತು ಬಿಡುತ್ತೆ ಅಂತ ಹೇಳ್ತಾರೆ. ಈ ನಾವು ಜೀವದ ಆಯುಷ್ಯನೆಲ್ಲ ಯಾವುದ್ರಲ್ಲಿ ಕಳೆದಿರ್ತೀವಿ? ನಾವು ನನ್ನ ಮನೆ, ದುಡ್ಡು, ಇದು ಸಂಪತ್ತು, ಗಂಡ ಹೆಂಡತಿ, ಮಕ್ಕಳು, ಈ ಜೀವನದಲ್ಲಿ ನಾವು ಕಳೆದರೆ ಪೂರ್ತಿ ಆ ಒಂದು ಯಾವುದರ ಜೀವ ಆಯುಷ್ಯವೆಲ್ಲ ಅದರ ನಾದದಲ್ಲಿ ಬದುಕಿರ್ತದೋ ಆಗ್ರಹ ಪೂರ್ವಕವಾಗಿ ಮುಂದೆ ಬಂದು ನಿಂತ್ಕೊಂಡ್ಬಿಡುತ್ತಂತೆ ಆ ಮೃತ್ಯುವಿನ ಸಮಯದಲ್ಲಿ. ಅದರಿಂದ ನಾವು ಎಲ್ಲರೂ ಹೇಳೋದುಂಟು, ಸುಖವಾದ ಸಾವು ಬರಬೇಕು, ಉತ್ತಮ ಮರಣ ಬರಬೇಕು. ಅದಕ್ಕಾಗಿ ಸುಮ್ಮನೆ ಬರುತ್ತಾ ಉತ್ತಮ ಮರಣ? ಸಾಧ್ಯನೇ ಇಲ್ಲ. ಈಗ ಹೇಳ್ತಾರಲ್ಲ, ಎಲ್ಲ ಏನೇನ್ ಬದುಕಿರ್ತೀವೋ ಅದೆಲ್ಲ ಬಂದು ನಿಂತ್ಕೊಂಡ್ಬಿಡತ್ತೆ ಅಂತ. ಅದಕ್ಕಾಗಿ ಜೀವನದಲ್ಲಿ ಭಗವಂತನ ಅನುಸಂಧಾನದ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಬರೀ ಅನುಸಂಧಾನ ಮಾಡಿದ್ರೆ ಆಗಲ್ಲ, ಅನುಸಂಧಾನದ ಒಂದು ಅಭ್ಯಾಸವನ್ನ ಮಾಡ್ತಾನೆ ಇರ್ಬೇಕು ಅಂತ ಹೇಳ್ತಾರೆ. ಈಗ ಅವಿದ್ಯೆಯ ಪ್ರಭಾವದಿಂದ ಏನಾಗುತ್ತೆ, ಮನುಷ್ಯನ ದೈನಂದಿನ ಜೀವನದಲ್ಲಿ ಮೃತ್ಯುವಿನ ಸ್ಮರಣೆ ಉಳಿಯಲ್ಲ, ನಮಗ್ ಮರ್ತೋಗುತ್ತೆ, ಮಾಯ ಮುಸುಕ್ಬಿಡುತ್ತೆ. ನಾನು ಒಂದಿನ ಹೋಗ್ತೀನಿ, ನನಗೂ ಒಂದಿನ ಮೃತ್ಯು ಬರುತ್ತೆ ಅನ್ನೋದು ಪೂರ್ತಿಯಾಗಿ ನಮ್ಗೆ ಮರ್ತೋಗ್ಬಿಡುತ್ತೆ. ಅದಕ್ಕಾಗಿ ಮನುಷ್ಯ ಆ ಉತ್ತಮ ಮೃತ್ಯು ನನಗ್ ಬರಬೇಕು ಅಂತಂದ್ರೆ ಅವನು ಅವಶ್ಯವಿರುವ ಪ್ರಯತ್ನವನ್ನು ಮಾಡಲ್ಲ. ಯಾಕೆ, ನಂಗೂ ಒಂದಿನ ಬರುತ್ತೆ ಅನ್ನೋದು ಮರ್ತೋಗುತ್ತೆ. ಅದಕ್ಕೋಸ್ಕರ ಈಗ ನಮ್ಮ ಕೊನೆಯ ದಿನಗಳು ಮಧುರ ಆಗ್ಬೇಕು, ಉತ್ತಮ ಮರಣ ಬರಬೇಕು, ನಾನು ಕೃತಕೃತ್ಯನಾಗ್ಬೇಕು, ಭಗವಂತನ ಸ್ಮರಣೆಯಲ್ಲಿ ನಾನು ಶಾಂತವಾಗಿ ದೇಹ ಬಿಡುವುದನ್ನು ಸಾಧಿಸ್ಬೇಕು ಅಂತಂದ್ರೆ ಏನು ಮಾಡ್ಬೇಕು? ಮಾಡಬೇಕಾದದ್ದೇ ಪರಮಾರ್ಥ ಆಗಿರುತ್ತೆ ಅಂತ ಇಲ್ಲಿ ಸಮರ್ಥ ರಾಮದಾಸರು ಆಗ್ರಹ ಪೂರ್ವಕವಾಗಿ ಹೇಳಿದ್ದಾರೆ. ಮತ್ತೆ ಮೃತ್ಯು ಯಾವಾಗ ಬರ್ತದೆ ಅನ್ನೋದೇನಾದ್ರೂ ನಿಯಮ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಆದ್ರಿಂದ ಅದು ಯಾವಾಗಾದ್ರೂ ಬರಬಹುದು. ಅದರ ಅರಿವನ್ನಿಟ್ಟುಕೊಂಡು ಸಾಧಕನು ಯಾವಾಗ್ಲೂ ಸಿದ್ಧನಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಸಮರ್ಥರು. ನಾವು ಮನೆಯಲ್ಲಿ ಮೃತ್ಯು ಅಂತ ಮಾತಾಡೋದೇ ಇಲ್ಲ, ಮಾತಾಡ್ದಾಗೆ ಆ ತರ ಮಾತಾಡಬಾರ್ದು ಅಂತ ಹೇಳ್ತೀವಿ.
ಅಂದ್ರೆ ಇಲ್ಲಿ ವಿಚಾರ ಮಾಡಬೇಕು, ಮಾತಾಡ್ಬೇಕು, ತಿಳ್ಕೋಬೇಕು, ಅದರಿಂದಲೇ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಯಾವಾಗ್ಲೂ ಸಿದ್ಧನಾಗಿರ್ಬೇಕು ಮೃತ್ಯುವಿಗೆ ಅಂತ ಸಮರ್ಥರು ಸ್ಪಷ್ಟಗೊಳಿಸಿ ಹೇಳ್ತಾ ಇದ್ದಾರೆ. ಪರಮಾರ್ಥ ಸಾಧನೆಯಲ್ಲಿ ಈ ಅರಿವಿಗೆ, ಈ ಮೃತ್ಯುವಿನ ಅರಿವಿಗೆ ಎಷ್ಟು ಮಹತ್ವ ಇದೆ ಅಂದ್ರೆ, ಈ ಒಂದು ಸಮಾಸ ಹೇಳ್ಬೇಕಾದ್ರೆ ಸಮರ್ಥರ ಸ್ಫೂರ್ತಿಯು ಅತ್ಯಂತ ಶಿಖರಕ್ಕೆ ಮುಟ್ಟಿರುತ್ತಂತೆ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಬೇರೆ ಬೇರೆ ಭಾಷೆಗಳಲ್ಲಿ, ಸಾಹಿತ್ಯಗಳಲ್ಲಿ ಇಂಥ ಒಂದು ಮೃತ್ಯುವಿನ ವಿಲಕ್ಷಣ ಲೀಲೆಯನ್ನು ಇಷ್ಟೊಂದು ಪ್ರಭಾವಶಾಲಿಯಾಗಿ ಯಾರು ಹೇಳಿಲ್ಲ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಯಾರು ಹೇಳಬಲ್ಲರು? ಕಾಲನ ಎದೆಯ ಮೇಲೆ ಕುಣಿಯುವ ರಾಮದಾಸರೇ ಇದನ್ನ ಹೇಳಬಲ್ಲರು. ಅಂದ್ರೆ ಮೃತ್ಯುವನ್ನ, ಯಮನನ್ನ ಮೆಟ್ಟಿ ನಿಂತ ರಾಮದಾಸರು, ಸಮರ್ಥ ರಾಮದಾಸರೇ ಕೂಡ ಈ ಮೃತ್ಯುವಿನ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಬಲ್ಲರು ಅಂತ ಕೂಡ ಹೇಳ್ತಾರೆ. ಅಂಥ ರಾಮದಾಸರ ಶಕ್ತಿ ಅನ್ನೋದು ಬಹಳಷ್ಟು ದೊಡ್ಡದು. ರಾಮದಾಸರು ಹೇಗೆ ಯಮನನ್ನು ಮೆಟ್ಟಿ ನಿಲ್ಲುವಂಥವರು, ಹಾಗೆ ಅತ್ಯಂತ ಸಾವಧಾನ, ಅತ್ಯಂತ ಸಮಾಧಾನ, ಅಖಂಡ ಸಾವಧಾನ ಅಂತಾರಲ್ಲ, ಅಂತ ಸಮಾಧಾನಿಗಳು. ಅದಕ್ಕೆ ನಾನು ಒಂದು ಪ್ರಸಂಗವನ್ನ ಇಲ್ಲಿ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ರಾಮದಾಸರು ತುಂಬಾ ಪ್ರದೇಶಗಳನ್ನ ತಿರುಗ್ತಾ ಇದ್ರು. ಅವರು ಲೋಕ ಕಲ್ಯಾಣಕ್ಕೋಸ್ಕರ ತಿರುಗ್ತಾ ಇದ್ರು. ಒಂದು ಊರಿಗೆ ಬಂದು ಒಂದು ಮನೆಯ ಮುಂದೆ ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಾರೆ. ಬಂದು ಆಕೆ ಬಂದು ಬಾಗಿಲನ್ನು ತೆಗಿತಾಳೆ. ಆಕೆಗೆ ಇವರು ನೋಡ್ಬಿಟ್ಟು ಒಂದ್ ಸ್ವಲ್ಪ ಕೋಪ ಬರುತ್ತೆ. ಆಕೆ ಹೇಳ್ತಾಳೆ, ಏನು ಗಟ್ಟಿ ಮುಟ್ಟಾಗಿದ್ದೀಯಾ, ದುಡಿಯಕ್ಕೆ ಏನ್ ಕಷ್ಟ ನಿಂಗೆ, ಯಾಕೆ ಭಿಕ್ಷೆ ಬಿಡ್ತಾ ಇದ್ದೀಯಾ, ನಾನು ನಿನಗೆ ಭಿಕ್ಷೆಯನ್ನು ಕೊಡಲ್ಲ, ಹೋಗು ಅಂತ. ಆಯ್ತು, ಆಕೆ ಒಳಗೆ ಹೋಗ್ತಾಳೆ, ಇವ್ರು ಅಲ್ಲೇ ಕೂತ್ ಬಿಡ್ತಾರೆ. ಆಕೆ ಮಧ್ಯಾಹ್ನ ಮತ್ತೆ ಬರ್ತಾಳೆ ಹೊರಗೆ ಬಾಗಿಲು ತೆಕ್ಕೊಂಡು. ಅವಾಗ ಅಲ್ಲೇ ಕೂತ್ಬಿಟ್ಟಿದ್ದಾರೆ ಸಮರ್ಥರು, ಅವ್ರು ಎದ್ದು ಹೋಗಲ್ಲ. ಮತ್ತೆ ಕೋಪ ಬರುತ್ತೆ, ಆಕೆಗೇನೋ ಬೈದು ಹೋಗ್ತಾಳೆ. ಸಾಯಂಕಾಲ ಮತ್ತೆ ಬರ್ತಾಳೆ ಆಕೆ ಬಾಗಿಲು ತೆಗೆದು. ಸಾಯಂಕಾಲ ಬಂದಾಗ ಅಲ್ಲೇ ಕೂತಿದ್ದಾರೆ. ಬೆಳಗ್ಗೆ ಬಂದರು ಸಮರ್ಥ ರಾಮದಾಸರು ಭಿಕ್ಷೆಗೋಸ್ಕರ ಅಲ್ಲೇ ಕೂತಿದ್ದಾರೆ. ಆಕೆಗೆ ಕೋಪ ಅತಿಯಾಗಿ ಹೆಚ್ಚಿಬಿಡತ್ತೆ. ಅವಾಗ ಏನ್ ಮಾಡ್ತಾಳೆ ಆಕೆ, ಒಂದು ನೆಲವನ್ನು ಸಾರಿಸಿದ ಕೊಳಕು ಬಟ್ಟೆಯನ್ನು, ಅಂದ್ರೆ ಇವಾಗಿನ ನೆಲಗಳಲ್ಲ, ಅವಾಗಿನ ನೆಲಗಳನ್ನು ನಾವು ಊಹೆ ಮಾಡ್ಕೋಬಹುದು, ಅಂಥ ಒಂದು ಕೊಳಕು ಬಟ್ಟೆಯನ್ನು ತಂದು ಅವರ ಜೋಳಿಗೆಗೆ ಹಾಕ್ತಾಳೆ. ಸಮರ್ಥ ರಾಮದಾಸರು ಅಸ್ತು ಅಂತ ಹೇಳ್ತಾರೆ. ಅವರು ಆಗಾಗ್ಗೆ ಅಸ್ತು ಅಸ್ತು ಅಂತ ಹೇಳ್ತಾನೆ ಇರ್ತಾರೆ. ಅಸ್ತು ಅಂತ ಹೇಳಿ ಅವ್ರು ಹೊರಡ್ತಾರೆ. ಆಗ ಸ್ವಲ್ಪ ಹೊತ್ತಾಗುತ್ತೆ, ಆಕೆಗೆ ಸ್ವಲ್ಪ ಜ್ಞಾನೋದಯ ಆಗುತ್ತೆ. ಅಯ್ಯೋ, ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ಭಿಕ್ಷೆಗೆ ಅಂತ ಬಂದರಿಗೆ ನಾನು ಕೊಳಕು ಬಟ್ಟೆಯನ್ನು ಹಾಕ್ಬಿಟ್ಟೆ, ಅವ್ರು ಯಾರು ಏನು ಎಂಥರೋ ನಂಗೆ ಗೊತ್ತಾಗ್ಲಿಲ್ಲ. ಪೂರ್ತಿ ಆಕೆಗೆ ಅವಾಗ ಜ್ಞಾನ ಉಂಟಾಗುತ್ತೆ. ಅವತ್ತೇನಾಗಿತ್ತೋ ಆಕೆಗೆ ಅಷ್ಟು ಕೋಪ ಬಂದ್ಬಿಟ್ಟಿರುತ್ತೆ. ಜ್ಞಾನ ಉಂಟಾದಾಗ ಅಲೆ ಕತ್ಲಾಗಿದೆ, ಅವ್ರನ್ನ ಹುಡ್ಕಕ್ಕಾಗುತ್ತಾ, ಅವ್ರು ಇದಾರೋ ಇನ್ನೊಂದು ಊರ್ಗ್ ಹೋಗಿದಾರೋ ಗೊತ್ತಿಲ್ಲ. ಆಗ ಬೆಳಕರಿಯುತ್ತೆ. ಆಕೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಬರ್ತಾಳೆ, ಅವ್ರನ್ನ ಹುಡುಕೊಂಡು ಬರ್ತಾಳೆ. ಸಿಗ್ತಾರೆ. ಅವ್ರು ಎಲ್ಲಿ ಸಿಗ್ತಾರೆ? ರಾಮದೇವ್ರ ದೇವಸ್ಥಾನದಲ್ಲಿ ಕೂತಿರ್ತಾರೆ. ಆಕೆ ಬಹಳ ದುಃಖವನ್ನು ಮಾಡ್ತಾಳೆ, ನಮಸ್ಕಾರವನ್ನು ಮಾಡ್ತಾಳೆ. ನಿಮ್ಮಂತರಿಗೆ ನಾನು ಹೀಗೆ ಮಾಡಬಾರ್ದಾಗಿತ್ತು, ಬಹಳ ನಂದು ತಪ್ಪಾಯ್ತು ಅಂತ ಆಕೆ ಅವರ ಪಾದಕ್ಕೆ ಒಂದು ನಮಸ್ಕಾರವನ್ನ ಮಾಡ್ತಾಳೆ. ಆಗ ಅವರು ರಾಮದಾಸರು ಹೇಳ್ತಾರೆ, ನೋಡಮ್ಮ, ಅವರು ಅವತ್ತು ಆ ರಾಮದೇವ್ರ ದೇವಸ್ಥಾನ ತುಂಬಾ ದೀಪ ಹಚ್ಚಿಟ್ಬಿಟ್ಟಿರ್ತಾರೆ. ಅವ್ರು ಹೇಳ್ತಾರೆ, ನೋಡಮ್ಮ, ನೀನು ಈ ತರ ಒಂದು ಅವಶ್ಯಕತೆ ಇಲ್ಲ, ನೀನು ಕೊಟ್ಟ ಬಟ್ಟೆಯಿಂದ ನಾನು ಬತ್ತಿಯನ್ನು ಮಾಡಿ ಈಗ ನೋಡಿ ಎಲ್ಲ ದೀಪಗಳನ್ನ ಹಚ್ಚಿಟ್ಟಿದ್ದೇನೆ ರಾಮನಿಗೆ ಅಂತ ಹೇಳ್ತಾರೆ. ಆವಾಗ, ಸ್ವಾಮಿ, ನಾನು ಅಂಥ ಕೊಳಕು ಬಟ್ಟೆಯನ್ನು ಹಾಕಿದ್ದೇನೆ, ಅದರಿಂದ ನೀವು ಏನ್ ದೀಪ ಹಚ್ಚಿಟ್ರಿ, ನಂದು ಬಹಳ ತಪ್ಪಾಗಿದೆ ಅಂತ ಆಕೆ ತುಂಬಾ ತನ್ನ ಇದನ್ನ ಅಳಲನ್ನ ತೋಡ್ಕೊಳ್ತಾಳೆ. ಅವಾಗ ಅವ್ರು ಹೇಳ್ತಾರೆ, ಏನಿಲ್ಲಮ್ಮ, ನಿನ್ನೆ ನಾನು ಹಾಕಿದೆ, ನಾನು ಗಂಗಾ ನದಿಗೆ ತಗೊಂಡೋದೆ, ಅದನ್ನ ಉಜ್ಜಿ ತಿಕ್ಕಿ ಶುಭ್ರಗೊಳಿಸ್ದೆ. ಅದು ಪೂರ್ತಿ ಶುಭ್ರವಾದ ಮೇಲೆ ಅದನ್ನ ಒಣಗಿಸಿ ಅದನ್ನ ಎಲ್ಲ ಹರಿದು ಬತ್ತಿಗಳನ್ನಾಗಿ ಮಾಡಿ ಇವತ್ತು ದೀಪ ಹಚ್ಚಿಟ್ಟಿದ್ದೀನಿ ನೋಡು ಅಂತ ಹೇಳ್ತಾರೆ. ನೋಡಮ್ಮ, ನೀನು ಹಿಟ್ಟನ್ನು ಒಂದು ರಾಗಿಯನ್ನು ಏನಾದ್ರು ಕೊಟ್ಟಿದ್ರೆ ನನಗೆ ಹೊಟ್ಟೆ ಒಳಗೆ ಸೇರ್ತಾ ಇತ್ತು. ಇವತ್ತು ಬಟ್ಟೆಯನ್ನು ಹಾಕಿದ್ರಿಂದ ಈಗ ಬತ್ತಿ ಆಗಿದೆ, ಅದು ರಾಮನಿಗೆ ಬೆಳಗ್ತಾ ಇದೆ, ನಿಂದೇನು ತಪ್ಪಿಲ್ಲಮ್ಮ, ನೀನು ಹೋಗು ಅಂತ ಹೇಳೋದು ಆಶೀರ್ವಾದ ಮಾಡಿ ಆಕೆಯನ್ನ ಕಳಿಸ್ಕೊಡ್ತಾರೆ. ಅಂದ್ರೆ
ಎಷ್ಟು ಈ ಒಂದು ಸಮಾಧಾನ ಇರಬಹುದು ಅದಕ್ಕೆ. ಬೆಳಗ್ಗೆಯಿಂದ ಕೂತಿದಾರ ಅವ್ರು ಅಂತ ಒಂದು ಬಟ್ಟೆಯನ್ನ ಭಿಕ್ಷೆ ಜೋಳಿಗೆಲ್ಲ ಹಾಕ್ಸ್ಕೊಂಡ್ ಬಂದಿದ್ದಾರೆ. ಅಂದ್ರೆ ಈ ಒಂದು ಜ್ಞಾನವಂತ ಸಂತರಿಗೆ ಮಾತ್ರ ಇದು ಸಾಧ್ಯ ಅಂತ ಕೂಡ ಹೇಳ್ಬೋದು. ಆಕೆ ಅವತ್ತಿನಿಂದ ರಾಮದಾಸರ ಭಕ್ತಳಾಗ್ತಾಳೆ ಅಂತ ಹೇಳ್ತಾರೆ. ಹೀಗೆ ಹೀಗೆ ಮಾಡಿ 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 ಅನೇಕ ಜನರನ್ನ, ಒಂದು ಲಕ್ಷಾಂತರ ಜನರನ್ನ ನಾನಾ ರೀತಿಯಲ್ಲಿ ಸಮರ್ಥ ರಾಮದಾಸರು ಉದ್ಧಾರವನ್ನು ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಇನ್ನು ನಾವು ಭಕ್ತಿಗೆ ಬರೋಣ. ಭಕ್ತಿಯಲ್ಲಿ ರಾಮದಾಸರು ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅವರು 4ನೇ ದಶಕದಲ್ಲಿ ಹೇಳ್ತಾ ಇದ್ದಾರೆ, ಭಕ್ತಿ ಅಂದ್ರೆ ಏನು, ಅದನ್ನ ಹೇಗೆ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ವ್ಯಾಕರಣಕ್ಕನುಸಾರವಾಗಿ ಭಕ್ತಿ ಎಂಬ ಶಬ್ದ ಒಂದು 3 ಪ್ರಕಾರದಿಂದ ಸಿದ್ಧವಾಗತ್ತೆ ಅಂತ ಹೇಳ್ತಾರೆ. ಯಾವ್ಯಾವುದು? ಮೊದಲನೇದಾಗಿ ಭಜನಂ ಭಕ್ತಿ, ಎರಡನೇದು ಭಾಗೋ ಭಕ್ತಿ, ಮೂರನೇದು ಭಂಜನಂ ಭಕ್ತಿ ಅಂತ. ಇವು 3 ಆದ್ಮೇಲೆ ಇನ್ನೊಂದು ಪ್ರಕಾರದಿಂದ ಕೂಡ ಭಕ್ತಿ ಸಿದ್ಧವಾಗತ್ತೆ. ಅದು ಕೊನೆಯದು ಭಜ ಸೇವಯಾಂ ಭಕ್ತಿ ಅಂತ. ಭಜನಂ ಭಕ್ತಿ, ಭಾಗೋ ಭಕ್ತಿ, ಭಂಜನಂ ಭಕ್ತಿ, ಭಜ ಸೇವಯಾಂ ಭಕ್ತಿ ಅಂತ. ಸಮರ್ಥರು ಭಗವಂತನ ಭಕ್ತಿ ಮಾಡ್ರಿ ಅಂತ ಬಹಳ ಆಗ್ರಹಪೂರ್ವಕವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಮೊದಲು ಭಜನ ಭಕ್ತಿಯನ್ನ ನಾವು ತೆಗೆದುಕೊಳ್ಳೋಣ. ಭಜನೆ ಅಂದ್ರೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಅಪ್ಪ ಅವ್ರ ಭಕ್ತರಿಗೆ ಭಜನೆ ಅಂತ ಅನ್ನೋದು, ನಾವು ಸಾಕಷ್ಟು ಭಜನೆಗಳನ್ನ ಮಾಡಿದ್ದೇವೆ, ಸಾಕಷ್ಟು ಮನೆಗಳಲ್ಲಿ ಹೋಗಿ ನಾವು ಭಜನೆಗಳನ್ನ ಮಾಡಿದ್ದೇವೆ. ನಮ್ಮ ಅಪ್ಪ ಅವರು ನಮ್ಗೆ ಇದೊಂದು ಮಾರ್ಗವನ್ನ ಹಾಕಿಕೊಟ್ಟಿದ್ದಾರೆ, ಭಜನೆ ಎಂಬ ಮಾರ್ಗವನ್ನು. ನಾವು ಅನೇಕ ಸರಿ ಭಜನೆ ಮಾಡಿದಾಗ ಹೇಳಿದ್ದಿದೆ, ಇವತ್ತು ತುಂಬಾ ಚೆನ್ನಾಗಿತ್ತು ಭಜನೆ, ಬಹಳ ಆನಂದವಾಗಿತ್ತು ಅಂತ ನಾವು ಅದನ್ನ ಹೇಳಿದ್ದಿದೆ, ನಾವು ಆನಂದ ಪಟ್ಟಿದ್ದೇವೆ ಅದನ್ನ. ಆದ್ರೆ ಅದು ಒಂದು ಆನಂದ ಅನ್ನೋದು ಹೆಂಗ್ ಬರುತ್ತೆ ಅಂದ್ರೆ, ಆ ಭಜನೆಯಲ್ಲಿ ನಾವು ತಲ್ಲೀನತೆ ಉಂಟಾದಾಗ, ನಮಗೆ ಆ ಭಜನೆಯಲ್ಲಿ ಪೂರ್ತಿ ನಾವು ಮುಳುಗಿದಾಗ, ನಮ್ಮ ಮನಸ್ಸು ಆ ಒಂದು ಪರಮಾತ್ಮನಲ್ಲಿ ಆ ಭಜನೆಯ ರೂಪದಲ್ಲಿ ನಾವು ಅಲ್ಲಿ ಇದ್ದಾಗ ಇದನ್ನ ನಾವು ಆನಂದವನ್ನ ಅನುಭವಿಸ್ಲಿಕ್ಕೆ ಆಗತ್ತೆ ಅಂತ ಹೇಳ್ಬೋದು. ಇಲ್ಲಿ ಮೊನ್ನೆ ಲಲಿತಾ ಲಕ್ಷಾರ್ಚನೆ ಆದಾಗ ವಿನಯಾನಂದರು, ರಾಮಕೃಷ್ಣಾಶ್ರಮದವರು ವಿನಯಾನಂದರು ಬಂದಿದ್ರು. ಅವರು ಈ ಒಂದು ನಮ್ಮ ಶಂಕರಲಿಂಗ ಭಗವಾನರು ಏನು ಮಾಡಿದ್ದಾರೆ ಭಜನೆಗಳು, ಆ ಭಜನೆಗಳನ್ನ 2 ದಿವಸ ಕೂತು ಕೇಳಿದ್ರು. ಬಹಳ ಆನಂದ ಪಟ್ರು ಕೂಡ, ಬಹಳ ಇಷ್ಟಪಟ್ರು, ಬಹಳ ಆನಂದ ಪಟ್ರು. ಅವ್ರು ಏನ್ ಹೇಳಿದ್ರು ಈ ಭಜನೆ ಬಗ್ಗೆ ಅಂತ ಅಂದ್ರೆ, ಇದೇನು ನೀವು ಭಜನೆಯನ್ನ ಮಾಡ್ತಾ ಇದ್ದೀರಿ, ನಾವು ಅನೇಕ ಕಡೆಗಳಲ್ಲಿ ಭಜನೆಗೆ ಹೋಗ್ತೇವೆ, ನಾವು ಬೇಕಾದಷ್ಟು ಭಜನೆಗಳನ್ನ ಕೇಳ್ತೇವೆ, ಆದ್ರೆ ಈ ಭಜನೆಯಷ್ಟು ಆನಂದ ಆಗಿಲ್ಲ ಅಂತಾನೆ ಕೂಡ ಅವರು ಡೈರೆಕ್ಟ್ ಆಗಿ ಹೇಳಿದ್ರು. ಹೇಗಿದೆ ಭಜನೆ ಅಂತಂದ್ರೆ, ಶಂಕರಲಿಂಗ ಭಗವಾನರ ಶಕ್ತಿಯೇ ಅದರೊಳಗೆ ಅಡಗಿದೆ ಅಂತ ಹೇಳ್ಬಿಟ್ರು. ಅಂದ್ರೆ ಒಂದು ರೂಪವಾಗಿ ಈ ಭಜನೆಯಲ್ಲಿ ಶಂಕರಲಿಂಗ ಭಗವಾನ್ರೇ ಇದ್ದಾರೆ ಅನ್ನೋ ರೀತಿ ಹೇಳ್ಬಿಟ್ರು. ಬಹಳಷ್ಟು ಚೆನ್ನಾಗಿದೆ ಭಜನೆ, ಬಹಳಷ್ಟು ಆ ಒಂದು ಅದರ ಆನಂದ ಇದೆ ಅಂತ ಹೇಳಿದ್ರು ಅವರು. ಇನ್ನೂ ಒಂದು ಪ್ರಸಂಗ, ನಾವು ರಾಮ ಮಂದಿರದಲ್ಲಿ ಮೊನ್ನೆ ರಾಮೋತ್ಸವದಲ್ಲಿ ಭಜನೆ ಮಾಡಿದಾಗ ಒಂದು ಅನುಭವ, ಭಜನೆಯ ಅನುಭವ. ನಾವು ಅವತ್ತು ಭಜನೆ ಮಾಡಿದಾಗ ಏನು ರಾಮನ ಶಕ್ತಿನೋ, ಅಪ್ಪ ಅವ್ರ ಭಜನೆ ಶಕ್ತಿ, ಅವತ್ತು ಬಹಳಷ್ಟು ಮನಸ್ಸಿಗೆ ಆನಂದವಾಗ್ಬಿಡ್ತು. ಏನು ಒಂದೇ ನಮ್ಮ ಭಜನೆಯ ಎಲ್ಲ ಕಾರ್ಯಕರ್ತರು ಕೂಡ ಅವತ್ತು ಬಂದಿದ್ರು, ಎಲ್ಲ ಭಕ್ತರು ಬಂದಿದ್ರು. ಅವತ್ತು ಭಜನೆಯ ಆನಂದ ಬಹಳ ಒಂದು ಉನ್ನತ ಮಟ್ಟಕ್ಕೆ ಏರ್ಬಿಟ್ಟಿತ್ತು. ಅದೇನಾಯ್ತು ಅಂದ್ರೆ, ಅಲ್ಲಿ ಕೂತಿದ್ರಲ್ಲ ಜನ, ಅವ್ರಿಗೆ ಕುತ್ಕೊಳಕ್ಕಾಗ್ಲಿಲ್ಲ ಆ ಭಜನೆಯನ್ನ ನೋಡಿ. ಅವ್ರು ಕೇಳ್ತಾ ಕೇಳ್ತಾ ಬಂದು ನರ್ತನವನ್ನು ಮಾಡ್ಬಿಟ್ರು ಅಲ್ಲೇನೆ, ಆ ಸ್ಟೇಜ್ ಕೆಳಗಡೆ. ಅವರು ಹೇಗೆ ಕುಣಿದ್ರು ಅಂದ್ರೆ, ಆ ತಾಳಕ್ಕೆ ತಕ್ಕಂತೆ ಕುಣಿದ್ರು. ಜೊತೆಗೆ ನಮಗೆ ಹೇಳಿದ್ರು, ಭಜನೆ ಅನ್ನೋದು ಅಷ್ಟು ಚೆನ್ನಾಗಿ ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಕೇಳ್ತಾ ಇದೆ, ನೀವು ಮಾಡಿ, ನಾವು ನರ್ತನವನ್ನು ಮಾಡ್ತೀವಿ ಅಂತ. ಅಂದ್ರೆ ಭಜನೆಯ ಆನಂದ ಅನ್ನೋದು ಆ ಭಕ್ತಿಗೆ ಪೂರಕ. ಈಗ ಈ ಒಂದು ಭಕ್ತಿಗೆ ಮೂಲನೇ ಭಜನೆ ಅಂತನೂ ಕೂಡ ಹೇಳ್ಬೋದು. ಇದನ್ನೇ ಸಮರ್ಥ ರಾಮದಾಸರು ಹೇಳ್ತಾ ಇದ್ದಾರೆ, ನೀನು ಭಗವಂತನ ಭಜನೆಯ ರಸಸ್ವಾದನೆಯನ್ನ ಮಾಡು ಅಂತ.
ಏನು ರಸಸ್ವಾದನೆ ಅಂತಂದ್ರೆ ಇದೇ ಆನಂದದ ರಸ, ಒಂದು ಸಂತೋಷದ, ಅಲ್ಲಿ ನಮ್ಮ ಮನಸ್ಸು ತನ್ಮಯವಾಗ್ಬಿಡುತ್ತಲ್ಲ, ಆ ಒಂದು ಆ ಆನಂದದ ರಸಸ್ವಾದನೆಯನ್ನು ನೀನು ಮಾಡು. ಆ ರಸವನ್ನು ನೀನು ಅನುಭವಕ್ಕೆ ತಂದುಕೋ ನಿನ್ನಲ್ಲಿ ವೈಯಕ್ತಿಕವಾಗಿ. ಬೇರೆ ಏನೂ ಮಾತು ಬೇಡ, ಬೇರೆದೇನೂ ಬೇಡ. ನಿನ್ನ ಮನಸ್ಸಿನಲ್ಲಿ ನೀನು ವೈಯಕ್ತಿಕವಾಗಿ ಈ ರಸವನ್ನ, ಆನಂದದ ರಸವನ್ನ ನೀನು ಅನುಭವಿಸು, ಅನುಭವಕ್ಕೆ ತಂದುಕೋ ಅಂತ ಸಮರ್ಥ ರಾಮದಾಸರು ಭಜನೆಯ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತು ಜೊತೆಗೆ ಪರಮಾತ್ಮನ ಲೀಲೆಯನ್ನು ಕೇಳು, ಮಹಿಮೆಯನ್ನು ತಿಳಿದುಕೋ, ಆ ಸತ್ಸಂಗಗಳಲ್ಲಿ ಅವನ ಒಂದು ಪ್ರವಚನವನ್ನ ಕೇಳು, ಅವನ ರೂಪವನ್ನು ನೋಡು, ಕೀರ್ತನವನ್ನು ಮಾಡು, ಕಥಾಶ್ರವಣವನ್ನು ಮಾಡು. ಹೀಗೆ ಮಾಡ್ತಾ ಮಾಡ್ತಾ ಭಗವಂತನ ಸ್ಮೃತಿಯನ್ನ ಪುನಃ ಪುನಃ ಮನಸ್ಸಿನಲ್ಲಿ ಒಂದು ಮೆಲುಕು ಹಾಕು, ಭಜನೆಯ ರಸಾಸ್ವಾದನೆಯನ್ನು ಮಾಡು ಅಂತ ಇಲ್ಲಿ ಭಜನೆಯ ಬಗ್ಗೆ ಸಮರ್ಥ ರಾಮದಾಸರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ನೆಕ್ಸ್ಟ್ ಭಾಗೋ ಭಕ್ತಿ ಅಂತ. ಭಾಗ ಅಂತಂದ್ರೆ ಏನಪ್ಪಾ ಅಂದ್ರೆ ಪಾಲು ಅಂತ ಹೇಳ್ತಾರೆ, ಅಂಶ ಅಂತ ಹೇಳ್ತಾರೆ. ಅಂದ್ರೆ ಈ ಭಾಗೋ ಭಕ್ತಿ ಅಂತಂದ್ರೆ ಏನಪ್ಪಾ ಅಂದ್ರೆ, ನೀನು ಭಗವಂತನ ಭಕ್ತಿ ಮಾಡು, ಮಾಡ್ತಾ ಮಾಡ್ತಾ ನೀನು ಭಗವಂತನ ಭಾಗವಾಗಿ ಬಿಡು, ಅಂದ್ರೆ ಅಂಶವಾಗಿ ಬಿಡು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ಈಗಾಗ್ಲೇ ನಾವು ಅಂಶನೇ, ಈಗ ನಮ್ಮಲ್ಲಿ ಭಗವಂತ ಇದ್ದೇ ಇದ್ದಾನೆ ಅಂದ್ಮೇಲೆ ಹಿಂಗ್ ಹೇಳದ್ರ ಸ್ವಾರಸ್ಯ ಏನಿದೆ ಅಂತ ಅವರೇ ಕೇಳ್ತಾ ಇದ್ರು. ಆದ್ರೆ ಇಲ್ಲಿ ಏನ್ ಮರ್ಮ ಅಂದ್ರೆ, ಈ ಜೀವ ಸ್ವತಃ ಈಶ್ವರನ ಅಂಶವೇ ಆದ್ರೂ ಕೂಡ ಒಂದು ಅವಿದ್ಯೆಯ ಆವರಣದಿಂದ ಅವನನ್ನ ಮರ್ತಿರುತ್ತೆ. ಒಂದು ಸ್ವಸ್ವರೂಪದ ವಿಸ್ಮರಣೆಯಿಂದಾಗಿ ನಾನ್ ಭಗವಂತನವನು ಇರ್ತೇನೆ ಅನ್ನುವ ಬದಲು ನಾನ್ ದೇಹದವನು, ಸ್ವಜನರವನು, ದುಡ್ಡಿನವನು, ಪ್ರಪಂಚನವನು ಅಂತ ಇರ್ತೀನಿ ಅಂತ ಹಾಗೆ ಅಂತಾನೆ ಇರ್ತಾನೆ ಮನುಷ್ಯ, ಮತ್ತೆ ವರ್ತಿಸ್ತಾನೆ. ನಾವು ಭಗವಂತನಿಂದ ಬೇರೆ ಇರ್ತೀನಿ ಎಂಬ ಭಾವನೆ ಉಂಟಾಗದೆ ಮಾಯೆಯು ಮುಸುಕಿದಾಗ, ನಮಗೆ ಆ ಒಂದು ಮಾಯೆಯಿಂದ ಹೊರಗೆ ಬರ್ಲಿಕ್ಕಾಗದೇ ಇದ್ದಾಗ ಅದು ನಮಗೆ ಮರ್ತು ಹೋಗುತ್ತೆ ಮತ್ತು ನಾವು ವಿನಾಕಾರಣ ದುಃಖವನ್ನ ಈ ಪ್ರಪಂಚದಲ್ಲಿ ನಾವು ಅನುಭವಿಸ್ತೀವಿ. ನಾವು ಜಗತ್ತಿನವರಲ್ಲ, ನಾನು ಭಗವಂತನವನು ಇರ್ತೀನಿ ಅಂತ ಒಂದು ನಿಜವಾದ ಅರಿವು ಉಂಟಾಗುವುದಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಈ ಅರಿವನ್ನು ಉಂಟು ಮಾಡಿಕೊಂಡು ನೀನು ಭಗವಂತನ ಭಾಗವಾಗಿ ಬಿಡು ಅಂತ ಕೂಡ ಹೇಳ್ತಾ ಇದ್ದಾರೆ. ಮೂರನೇದಾಗಿ ಭಂಜನ ಭಕ್ತಿ ಅಂತ. ಭಂಜನ ಅಂದ್ರೆ ಏನು ಅಂದ್ರೆ ಮುರಿಯುವುದು, ನಾಶಗೊಳಿಸುವುದು, ಒಡೆಯುವುದು ಅಂತ. ಇಲ್ಲಿ ಭಕ್ತಿಯಲ್ಲಿ ಏನು ಒಡೆಯೋದು, ಮುರಿಯೋದು ಅಂತ ಅದನ್ನು ಒಂದು ಹೇಳಬಹುದು. ನೀನ್ ಭಗವಂತನ ಭಕ್ತಿ ಮಾಡು ಅಂದ್ರೆ ನಿನ್ನ ಆನಂದಕ್ಕೇನು ಅಡ್ಡಿ ಬರುತ್ತಲ್ಲ, ಅವಿದ್ಯೆ, ಅಹಂಕಾರ, ವಾಸನೆ, ಇವೆಲ್ಲ ಭಗವಂತನ ಶಕ್ತಿಯಿಂದ ಇಲ್ಲದಂತೆ ಮಾಡು, ಮುರಿದು ಹಾಕು, ನಾಶಗೊಳಿಸು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಕ್ತಿ ಹಾಗೂ ಶಕ್ತಿ ಎರಡೂ ಕೂಡ ಒಂದಕ್ಕೊಂದು ಅಂಟಿಕೊಂಡಿರ್ತವೆ ಅಂತ ಹೇಳ್ತಾರೆ. ಅಂದ್ರೆ ಅತ್ಯಂತ ಸಮೀಪದಲ್ಲಿ. ಅಂದ್ರೆ ಈಗ ನಮ್ಮಲ್ಲಿ ಭಕ್ತಿ ಬಂತು ಅಂದ್ರೆ ಶಕ್ತಿ ಜಾಗೃತವಾಗ್ಬಿಡತ್ತೆ. ಭಕ್ತಿ ಏನಾದ್ರೂ ನಮ್ಮಲ್ಲಿ ಬಂತು ಅಂದ್ರೆ ಅಲ್ಲೇ ಪರಮಾತ್ಮ ಶಕ್ತಿ ಜಾಗೃತವಾಗ್ಬಿಡತ್ತೆ. ಎರಡೂ ಶಕ್ತಿಗಳು ಕಾರ್ಯ ಮಾಡ್ತಾವಂತಲ್ಲಿ, ಭಕ್ತಿ ಮತ್ತು ಶಕ್ತಿ. ಇಲ್ಲಿ ಜಗತ್ನಲ್ಲಿ ವಿದ್ಯೆ ಅವಿದ್ಯೆ ಎರಡೂ ಇರತ್ತೆ ಜಗತ್ನಲ್ಲಿ. ಈಗ ಅವಿದ್ಯೆಯ ಪ್ರಭಾವದಲ್ಲಿ ಬದುಕ್ತಾ ಇದ್ದಾನಲ್ಲ ಮನುಷ್ಯ, ಅವನು ನಾನೇ ಈ ಅವಿದ್ಯೆಯನ್ನು ನಾಶಗೊಳಿಸ್ಕೊಳ್ತೀನಿ ಅಂತಂದ್ರೆ ಆಗಲ್ಲ. ಅದನ್ನ ಹೋಗ್ಲಾಡ್ಸ್ಕೊಳ್ಲಿಕ್ಕೆ, ನಾಶಗೊಳಿಸಕ್ಕೆ ಏನ್ ಮಾಡ್ಬೇಕು ಅಂದ್ರೆ ವಿದ್ಯಾಶಕ್ತಿಗೆ ಶರಣು ಹೋಗುವುದು ಬಹಳಷ್ಟು ಅವಶ್ಯಕತೆ ಇರುತ್ತೆ. ವಿದ್ಯಾಶಕ್ತಿಗೆ ಶರಣು ಹೋಗತ್ಲು ವಿದ್ಯಾಶಕ್ತಿ ಕೂಡಲೇ ವಶವಾಗುತ್ತಂತೆ. ವಶವಾಗಿ ಅದು ನಮಗೆ ನಮ್ಮಲ್ಲಿರುವ ಅಜ್ಞಾನವನ್ನ ಅದು ನಾಶ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ. ಆದ್ರಿಂದ ಭಗವಂತನ ಚರಣಗಳಲ್ಲಿ ನಮ್ಮ ಅಹಂಕಾರವನ್ನು ಪೂರ್ತಿಯಾಗಿ ಬಲಿ ಕೊಡುವುದಕ್ಕೆ ಭಂಜನ ಭಕ್ತಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸಮರ್ಥ ರಾಮದಾಸರು. ಕೊನೆಯದಾಗಿ ಇಲ್ಲಿ ಭಜ ಸೇವಯಾಂ ಭಕ್ತಿ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಸೇವ್ ಅಂದ್ರೆ ಏನು ಅಂದ್ರೆ ಆಶ್ರಯ ಹೊಂದುವುದು, ಸ್ವೀಕರಿಸುವುದು ಅಂತ ಅರ್ಥ. ನೀನು ಭಗವಂತನ ಭಕ್ತಿ ಮಾಡು ಅಂದ್ರೆ ನೀನು ಭಗವಂತನನ್ನ ನನ್ನ ಸ್ವಾಮಿ ಅಂತ ತಿಳಿದುಕೋ, ಅವನನ್ನ ಆಶ್ರಯ ಹೊಂದು,
ಬಹಳ ಆತ್ಮೀಯತೆಯಿಂದ ಪ್ರೇಮದಿಂದ ಅವನನ್ನ ಸ್ವೀಕಾರ ಮಾಡು, ಅವನ ಮೇಲ್ ಭಾರ ಹಾಕು, ಜೀವನ ಮಾಡ್ತಾ ಇರು ಅಂತ ಕೂಡ ಹೇಳ್ತಾರೆ. ಅಂದ್ರೆ ಇಲ್ಲಿ ಶ್ರೀಪಾದ ವಲ್ಲಭರ ಒಂದು ಚರಿತ್ರೆಯಲ್ಲಿ ಒಂದು ಪ್ರಸಂಗ, ನರಸಾವಧಾನಿಗಳು ಶ್ರೀಪಾದ ವಲ್ಲಭರನ್ನ ಕೇಳ್ತಾರೆ, ಶ್ರೀಪಾದ ಈಗ ನೀನೇ ಸೃಷ್ಟಿ ಮಾಡಿದೀಯಾ, ನೀನೇ ಎಲ್ಲರಲ್ಲಿದೀಯಾ, ಅಂದ್ರೆ ಯಾಕೆ ಮನುಷ್ಯನಿಗಿಷ್ಟು ಕಷ್ಟಗಳು, ಯಾಕಿಷ್ಟು ನಷ್ಟ, ಯಾಕೆ ಅನುಭವಿಸ್ಬೇಕು ಅಂತ. ಅವಾಗ ಶ್ರೀಪಾದ ವಲ್ಲಭರು ಹೇಳ್ತಾರೆ, ತಾತ ನೋಡು, ಈಗ ನೀನಿದೀಯಲ್ಲ, ಈಗ ನೀನಿರುವಾಗ ನಿನ್ನಲ್ಲಿ ನೀನೂ ಇದೀಯಾ, ನಾನೂ ಇದ್ದೀನಿ, ಇಬ್ರು ಇದ್ದೀವಿ. ಈಗ ನೀನೂ ಇದೀಯಾ, ನಾನೂ ಇದ್ದೀನಿ, ಇಬ್ರು ಇದ್ದೀವಿ. ನೀನು ನಿನ್ನಲ್ಲೇ ನಾನಿದ್ದಾಗ ನೀನ್ ಯಾಕೆ ಕಷ್ಟ ನಷ್ಟಗಳನ್ನ ನಿನ್ನ ಮೇಲೆ ಹಾಕೊಳ್ತೀಯಾ? ಅವುಗಳನ್ನೆಲ್ಲವನ್ನು ನನಗೆ ಅರ್ಪಣೆ ಮಾಡು. ಎಷ್ಟನ್ನ ನೀನು ನನಗೆ ಅರ್ಪಣೆ ಮಾಡ್ತೀಯೋ ಅಷ್ಟು ನೀನು ಹಗುರವಾಗ್ತೀಯಾ. ನೀನು ಹಗುರವಾಗುವುದನ್ನು ನೋಡು, ಎಲ್ಲವನ್ನು ನನಗೆ ಅರ್ಪಿಸು ಅಂತ ಶ್ರೀಪಾದ ವಲ್ಲಭರು ಬಹಳ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಈಗ ನಮಗೊಂದು ಪ್ರಶ್ನೆ ಬರ್ಬೋದು, ಏನ್ ಅರ್ಪಿಸಿದ್ರು ನಾನೇ ತಾನೇ ಅನುಭವಿಸೋದು ಅಂತ. ಈಗ ನಾವ್ ಏನನ್ನ ಅರ್ಪಿಸಿದ್ರು ನಾವೇ ತಾನೇ ಅನುಭವಿಸ್ಬೇಕು ಅಂತ ನಾವು ಈ ಮಾತುಗಳನ್ನು ಕೂಡ ಕೇಳಿದೀವಿ. ಆದ್ರೆ ಹಾಗಲ್ಲ, ಅದರ ತೀವ್ರತೆ ಕಡಿಮೆ ಆಗತ್ತೆ. ಇವಾಗ ಪರಮಾತ್ಮನಿಗೆ ನಾವು ಅದನ್ನ ಅರ್ಪಿಸಿದಾಗ ಅವನೇನ್ ಮಾಡ್ತಾನೆ, ಯಾವಾಗ ಅರ್ಪಿಸ್ತೇವೋ ಅವನು ಸುಮ್ನಿರಲ್ಲ, ಅವನು ಎಲ್ಲದನ್ನೂ ನೋಡನು, ಎಲ್ಲವನ್ನೂ ಎಲ್ಲರಲ್ಲೂ ಇರುವಂತವನು. ಅದರ ಒಂದು ತೀವ್ರತೆ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ತಾನೆ, ನಮಗೆ ಸಹಿಸುವುದಕ್ಕೆ ಶಕ್ತಿಯನ್ನ ಕೊಡ್ತಾನೆ. ಇದು ಬಹಳ ತುಂಬಾ ಮುಖ್ಯವಾದ ಅಂಶ. ಅದನ್ನೇ ಇಲ್ಲಿ ಸಮರ್ಥ ರಾಮದಾಸರು ಹೇಳ್ತಾ ಇದ್ದಾರೆ, ನೀನು ಅವನ ಮೇಲೆ ಭಾರ ಹಾಕಿ ಜೀವನ ಮಾಡಪ್ಪ. ಈ ಸಂಪೂರ್ಣ ವಿಶ್ವವು ಭಗವಂತನ ಒಡೆತನದ್ದಪ್ಪ, ಅವನೇ ಯಜಮಾನ. ನಾವು ಇದರಲ್ಲಿ ಹುಟ್ಬಿಟ್ಟಿದೀವಿ, ಅವನು ಜನ್ಮ ಕೊಟ್ಟಿದ್ದಾನೆ, ಹುಟ್ಬಿಟ್ಟಿದೀವಿ. ನಮ್ಮ ಒಂದು ತನು ಮನ ಧನ ಆಪ್ತರು ಇಷ್ಟರು ನೆಂಟರು ಸಂಪತ್ತು ಐಶ್ವರ್ಯ ಮನೆ ಮಠ ಮಕ್ಕಳು ಎಲ್ಲವೂ ಅವನ ಒಡೆತನದ್ದು, ಪೂರ್ತಿಯಾಗಿ ಅವನದೇ, ಇಲ್ಲಿ ನಮ್ಮದೇನೂ ಇಲ್ಲ. ನಾವು ಹಾಗಾದ್ರೆ ಏನು? ಅವನ ಕಾರಕೂನರು, ಅವನ ಸೇವಕರು, ಅವನ ವಿಶ್ವಸ್ತರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪೂರ್ತಿ ನಾವು ಪರಮಾತ್ಮನ ಸೇವಕರು ಅಂತ. ಇಂತಹ ಸೇವೆ ಅಂತ ಮಾಡ್ತಾ ಮಾಡ್ತಾ ಬಾಳ್ತಾ ಇರ್ತೀವಲ್ಲ, ಅವಾಗ ಈ ಸೇವೆಗೆ ಇಂಥದೇ ಫಲ ಪ್ರಾಪ್ತವಾಗ್ಬೇಕು ಅಂತ ಆಗ್ರಹ ಪಡಬೇಡ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೇವೆ ಅನ್ನೋದು ಬಹಳ ದೊಡ್ಡದು, ಅದನ್ನ ಪರಮಾತ್ಮ ಕೊಡೋದೇ ಒಂದು ಕಷ್ಟ. ಅದನ್ನ ಕೊಟ್ಟಾಗ ನಾನು ಆ ಸೇವೆಯನ್ನು ಅಷ್ಟು ಮಾಡದೆ, ನಾನು ಬಹಳಷ್ಟು ಸೇವೆ ಮಾಡಿದ್ದೀನಿ ಆದ್ರೆ ನಂಗೆ ಪ್ರಾಪ್ತವಾಗ್ಲಿಲ್ಲ ಅಂತೀವಲ್ಲ, ಅದು ಬೇಡ, ಅದು ಮಾಡಬೇಡ, ಆಗ್ರಹ ಪಡಬೇಡ. ಏನು ಪ್ರಾಪ್ತವಾಗತ್ತಲ್ಲ ಫಲ ಅತ್ಯಂತ ಸಮಾಧಾನ ಅದರಿಂದ ಹೊಂದು, ಅದನ್ನೇ ಭಕ್ತಿ ಅಂತಾರೆ ಅಂತ ಕೂಡ, ಅದೇ ಭಕ್ತಿ, ಅದೇ ಸರ್ವಶ್ರೇಷ್ಠ ಭಕ್ತಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಭಕ್ತಿಯಲ್ಲಿ ಏನಿರುತ್ತೆ ಅಂತ ಕೂಡ ಹೇಳ್ತಾರೆ. ಭಕ್ತಿಯಲ್ಲಿ ಜ್ಞಾನ ಇರುತ್ತೆ. ಯಾಕೆಂದ್ರೆ ನಾನು ಅವನವನು ಇರ್ತೀನಿ ಅಂತ, ಒಂದು ಭಗವಂತನವನು ನಾನು ಇರ್ತೀನಿ ಅಂತ ಜ್ಞಾನ ಆಗ್ಬೇಕಲ್ಲ. ಅದರ ಹೊರತು ಜೀವನಿಗೆ ಭಗವಂತನ ಅವನು ಸಮೀಪಕ್ಕೆ ಹೋಗಲ್ಲ, ಭಗವಂತನ ನಾದಕ್ಕೆ ಅವನು ಹತ್ತಲ್ಲ. ಆದ್ರಿಂದ ಅವನಿಗೆ ಅರಿವು ಬರಲೇಬೇಕು. ಭಗವಂತನ ಭಕ್ತಿಯಲ್ಲಿ ಏನಿರುತ್ತೆ? ಪ್ರೇಮ ಇರುತ್ತೆ. ಪ್ರೇಮ ಇರ್ತದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಭಗವಂತನ ಅಭಿರುಚಿ ನಿರ್ಮಾಣವಾಯಿತು ಅಂತಂದ್ರೆ ಜೀವ ಏನ್ ಮಾಡುತ್ತೆ, ಪುನಃ ಪುನಃ ಅವನ ಚಿಂತನೆಯನ್ನು ಮಾಡ್ತಾ ಹೋಗುತ್ತೆ. ಮತ್ತೆ ಭಕ್ತಿಯಲ್ಲಿ ಮೂರನೇದಾಗಿ ಏನಿರುತ್ತೆ? ಕರ್ಮ ಇರುತ್ತೆ. ಯಾಕೆ? ಈಗ ಭಗವಂತನ ಒಂದು ಏನು ಅಂತ ತಿಳ್ಕೊಂಡ್ವಿ, ಪ್ರೇಮ ಬಂತು, ಅಭಿರುಚಿ ನಿರ್ಮಾಣವಾಯ್ತು, ಚಿಂತನೆ ಮಾಡ್ತಾ ಇದ್ದೇವೆ. ಹಿಂಗೆಲ್ಲ ಆದಾಗ ಭಗವಂತನಿಗಾಗಿ ಏನಾದ್ರೂ ಮಾಡದ ಹೊರತು ಜೀವಕ್ಕೆ ನೆಮ್ಮದಿ ಇದೆಯಾ? ಇಲ್ಲ, ನೆಮ್ಮದಿ ಅಂತ ಅನ್ಸಲ್ಲ. ಅವನಿಗೋಸ್ಕರ ನಾವು ಜಪವನ್ನಾದ್ರೂ ಮಾಡ್ಬೋದು, ತಪಸ್ಸು ಮಾಡ್ಬೋದು, ಸಹಸ್ರನಾಮಗಳನ್ನ ಹೇಳ್ಬೋದು, ಸ್ತೋತ್ರಗಳನ್ನ ಹೇಳ್ಬೋದು, ಧ್ಯಾನವನ್ನ ಮಾಡಬಹುದು, ಏನನ್ನಾದ್ರೂ ಮಾಡಬಹುದು. ಏನನ್ನ ಮಾಡಿದ್ರೂ ಕೂಡ ಅದು ಅರ್ಪಣೆ ಆಗತ್ತೆ, ಅದು ಸೇವೆ ಆಗತ್ತೆ, ಅದು ಭಕ್ತಿ ಆಗತ್ತೆ. ಇದು ಕರ್ಮ, ಭಕ್ತಿಯಲ್ಲಿನ ಕರ್ಮ. ಇದು ಜೀವನದಲ್ಲಿನ ಕರ್ಮ ಅಲ್ಲ, ಭಕ್ತಿಯಲ್ಲಿನ ಕರ್ಮ. ಅದು ಅಕರ್ಮ ಅಂತ ಕೂಡ ಅದಕ್ಕೆ ಹೇಳ್ತಾರೆ. ಕೊನೆಯದಾಗಿ ಭಕ್ತಿಯಲ್ಲಿ ಯೋಗವೂ ಇರುತ್ತೆ.
ಏನಪ್ಪ ಯೋಗ ಅಂತಂದ್ರೆ, ನಿಜವಾದ ಪ್ರೇಮದಿಂದ ನಾವು ಚಿಂತನೆ ಮಾಡ್ತಾ ಮಾಡ್ತಾ ಅದರಲ್ಲಿಂದಲೇ ಜೀವಕ್ಕೆ ತಾನಾಗಿಯೇ ಧಾರಣೆ ಧ್ಯಾನ ಸಾಧಿಸುತ್ತಂತೆ. ಅಂದ್ರೆ ನಾವು ಚಿಂತನೆ ಮಾಡುವಾಗ ಆ ಧ್ಯಾನ ಧಾರಣೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲದಂತೆ ಸಾಧಿಸುತ್ತೆ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲದೆ ಭಕ್ತನಿಗೂ ಕೂಡ ಈ ಸಿದ್ಧಿಗಳು ಅನಾಯಾಸವಾಗಿ ವಶವಾಗ್ತವೆ ಅಂತ ಹೇಳ್ತಾರೆ. ಈ ರೀತಿ ಅಧ್ಯಾತ್ಮ ಜೀವನದ ಎಲ್ಲ ಅಂಗಗಳು ಈ ಭಕ್ತಿಯೊಂದಿಗೆ ಸಮಾವೇಶವಾಗ್ತವೆ. ಅದರಿಂದ ಸಮರ್ಥರು ತಮ್ಮ ವಾಂಗ್ಮಯದಲ್ಲಿ ದಾಸಬೋಧದಲ್ಲಿ ಭಕ್ತಿಗೆ ಒಂದು ಮೊದಲನೇ ಕ್ರಮಾಂಕವನ್ನ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಭಕ್ತಿಯಲ್ಲಿ ಮೊದಲನೇ ಸ್ಥಾನವನ್ನ ಕೊಟ್ಟಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಈಗ ಈ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ನಿರಂತರ ಸಾನ್ನಿಧ್ಯದೊಂದಿಗೆ ಭಗವಂತನೊಂದಿಗೆ ತದಾಕಾರತೆ ಉಂಟಾಗತ್ತೆ ಅಂತ ಹೇಳ್ತಾರೆ. ಉಂಟಾದಾಗ ಆ ಭಾವ ಉಂಟಾಗತ್ತೆ. ಭಾವದಲ್ಲಿಂದ ಜನ್ಮ ತಾಳಿದ ಪ್ರೀತಿ ಕೂಡ ಏನಾಗಿರುತ್ತೆ, ಅಮೃತ ರೂಪವಾಗಿರುತ್ತೆ, ರಸಮಯವಾಗಿರುತ್ತೆ, ಅನಂತವಾಗಿರುತ್ತೆ, ಹಾಗೂ ಆನಂದಮಯವಾಗಿರುತ್ತೆ. ಇದು ಭಕ್ತಿಯ ಒಂದು ನಿಜವಾದ ಸ್ವರೂಪ ಅಂತ ಕೂಡ ಹೇಳ್ತಾರೆ. ಭಗವಂತ ಸರ್ವಾಂತರ್ಯಾಮಿ ಆಗಿದ್ದಾನೆ. ಭಗವಂತನೊಂದಿಗೆ ಆತ್ಮೀಯತೆ ಸಾಧಿಸ್ತು ಅಂದ್ರೆ ಮುಗಿದು ಹೋತು, ಸಹಜಾವಸ್ಥೆ ಉಂಟಾಗತ್ತೆ, ಭಕ್ತನು ಸ್ವಾನಂದದಲ್ಲಿ ಮುಳುಗ್ತಾನೆ ಅಂತ. ಆದ್ರೆ ಇಲ್ಲಿ ಏನಾಗಿದೆ, ಜೀವ ಭಗವಂತನ ಒಂದು ಸ್ವಸ್ವರೂಪದ ಒಂದು ಇದು ಮತ್ತೆ ಸ್ವಾನಂದ ಒಂದು ಈ ಜೀವದ ಹಕ್ಕು ಅಂತ ಹೇಳ್ತಾರೆ. ಇದನ್ನ ಪ್ರತಿಪಾದಿಸ್ಬೇಕು, ಮಾಡಬೇಕು. ಯಾಕೆ ಅಂದ್ರೆ ನಮ್ಮ ಇದು ಒಂದು ಹಕ್ಕು. ಕೈಯಲ್ಲಿರುವ ಒಂದು ಸ್ವಾನಂದವನ್ನು ನಾವು ಕಳೆದುಕೊಂಡ್ರೆ ಅದು ಮನಸ್ಸೇ ಕಾರಣವಾಗತ್ತೆ. ಅದಕ್ಕೆ ಒಂದು ಅವಿದ್ಯೆಯ ಅಧಿಕಾರದಲ್ಲಿ ವರ್ತಿಸುತ್ತಲ್ಲ ಮನಸ್ಸು, ಭಗವಂತನ ನಾದಕ್ಕೆ ತೊಡಗ್ಬಿಟ್ರೆ ಪ್ರಪಂಚದಲ್ಲಿ ನಿವೃತ್ತವಾಗತ್ತೆ, ಪವಿತ್ರವಾಗಿ ಭಗವಂತನ ಪ್ರೇಮದಲ್ಲಿ ಮಗ್ನವಾಗತ್ತೆ. ಇದಕ್ಕೋಸ್ಕರ ಮನಸ್ಸನ್ನ ಭಗವಂತನ ಕಡೆಗೆ ಹೊರಳಿಸಲು ಈ 9 ವಿಧದ ಭಕ್ತಿಗಳನ್ನ ಹೇಳಿದ್ದಾರೆ. ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಈ 9 ಭಕ್ತಿಗಳನ್ನ ಹೇಳಿದ್ದಾರೆ. ಈ 9 ಭಕ್ತಿಗಳ ಒಂದು ಮೆಟ್ಟಿಲುಗಳನ್ನು ಏರಿ ಹೋಗ್ಬೇಕಾ? ಇಲ್ಲ. ಯಾವುದಾದ್ರೂ ಒಂದು ಮೆಟ್ಟಿಲಿನಿಂದ ಭಗವಂತನೊಂದಿಗೆ ಆತ್ಮೀಯತೆಯನ್ನ ಸಾಧಿಸಿದ್ರೆ, ಆ ಒಂದು ಭಗವಂತನಲ್ಲಿ ಪ್ರೇಮವನ್ನು ಸಾಧಿಸಿದ್ರೆ ನಮ್ಮ ಕಾರ್ಯವಾಯ್ತು ಅಂತ ತಿಳ್ಕೊಬೇಕಂತೆ. ಸ್ಥಳ, ಕಾಲ, ನಿಮಿತ್ತ, ವಾಸನೆ ಇವುಗಳ ಮರ್ಯಾದೆಯಲ್ಲಿ ವರ್ತಿಸುವ ಜೀವದ ಶಕ್ತಿ ಏನಾಗುತ್ತೆ, ಬೇರೆ ಥರನೇ ಆಗೋಗ್ಬಿಡುತ್ತೆ. ಈಗ ಸಂಪೂರ್ಣ ಶರಣಾಗತಿಯನ್ನ ಹೊಂದಲು ಸಾಧ್ಯವಾಗುತ್ತೆ. ಯಾವಾಗ ಜೀವ ಒಂದು ಅಪರಿಚ್ಛಿನ್ನವಾದ ಅನಂತನಾದ ಭಗವಂತನಲ್ಲಿ ಲೀನವಾಗುತ್ತೋ ಆ ಅವಸ್ಥೆಗೆ ಶರಣಾಗತಿ ಅಂತ ಅಂತಾರೆ. ಸಂಪೂರ್ಣ ಶರಣಾಗತಿ ಅಂತಾರೆ. ಇಲ್ಲಿ ತನ್ನ ಒಂದು ಸಣ್ಣ ವ್ಯಕ್ತಿತ್ವ, ಸಾಮಾನ್ಯ ಗುಣದೋಷಗಳು, ನ್ಯೂನತೆ, ನಿಪುಣತೆ, ದುಃಖ, ಸುಖ ಇವೇನ್ ದ್ವಂದ್ವಗಳೆಲ್ಲ ಇದಾವಲ್ಲ, ಇವನ್ನೆಲ್ಲ ವಸ್ತು ಸಮುದಾಯಗಳು, ಅವನೇನೆಲ್ಲ ಗಳಿಸಿರ್ತಾನೆ, ಇವುಗಳನ್ನೆಲ್ಲ ಪ್ರೇಮದಿಂದ ಆತ್ಮೀಯತೆಯಿಂದ ಭಗವಂತನ ಚರಣಗಳಲ್ಲಿ ಜೀವವು ಸಮರ್ಪಣೆ ಮಾಡ್ತದೆ. ಇಂಥ ಒಂದು ಶರಣಾಗತ ಅವಸ್ಥೆ ಅಂದ್ರೆ ಅದು ಒಂದು ದಿವ್ಯ ಜೀವನವಾಗಿರುತ್ತೆ ಅಂತ ಕೂಡ ಹೇಳ್ತಾರೆ. ಇಂಥ ಶರಣಾಗತಿ ಅವಸ್ಥೆಯನ್ನು ಪಡೆಯುವುದಕ್ಕೂ ಕೂಡ ಬಹಳಷ್ಟು ಪುಣ್ಯ ಮಾಡಿರ್ಬೇಕು, ಮತ್ತೆ ಗುರುಗಳ ಕೃಪೆ ಇರಬೇಕು. ಇದು ಸಂಪೂರ್ಣ ಸಮರ್ಪಣ ಅಂತ ಕೂಡ ಹೇಳ್ತಾರೆ. ಅಂಥ ಒಂದು ಸಮರ್ಪಣ ಭಕ್ತಿಯಲ್ಲಿ ಮತ್ತೆ ಪ್ರೇಮದ ಸೆಲೆ ಹರಿಯತೊಡಗುತ್ತೆ. ಎಲ್ಲ ಭಾರವನ್ನು ಹಾಕಿದ್ರಿಂದ ನಿಶ್ಚಿಂತತೆ ಬರ್ತದೆ, ಸ್ವಾಧೀನವಾಗ್ಬಿಟ್ಟಿರುತ್ತೆ ಜೀವ, ಅವನದಾಗಿ ನಿರ್ಭಯವಾಗ್ತದೆ, ಅಹಂಕಾರ ಸಂಪೂರ್ಣ ಕರಗಿ ಹೋಗುತ್ತೆ, ತನ್ನದೇನೂ ಉಳಿದಿರೋದಿಲ್ಲ, ತನ್ನದು ಜೀವದ್ದು ಏನು ಉಳಿದಿರಲ್ಲ. ಇಲ್ಲಿ ಮೊನ್ನೆ ನಾನು ಅದೇ ವಿನಯಾನಂದ್ರನ್ನ ಮತ್ತೆ ಒಂದು ಪ್ರಸಂಗದೊಂದಿಗೆ ನೆನಪಿಸ್ಕೊಳ್ತೇನೆ. ಅವರು ನಾಗಮಹಾಶಯರ ಬಗ್ಗೆ ಹೇಳಿದ್ರು. ನಾಗಮಹಾಶಯರು ರಾಮಕೃಷ್ಣರ ಪರಮ ಭಕ್ತರು. ಇದೇನ್ ನಾನು ಸಂಪೂರ್ಣ ಶರಣಾಗತಿ ಅಂತ ಹೇಳಿದೆ, ಅವರು ಸಂಪೂರ್ಣ ಶರಣಾಗತಿ ಮತ್ತು ನಿಷ್ಕಲ್ಮಶ ಭಾವ, ಅತಿಯಾದ ಶುದ್ಧ ಹೃದಯ ನಾಗಮಹಾಶಯರು. ಅವರು ರಾಮಕೃಷ್ಣ ಮತ್ತೆ ಅತಿಯಾದ ವಿನಯ ಅವರದ್ದು. ಆ ರಾಮಕೃಷ್ಣರನ್ನ ದರ್ಶನಕ್ಕೆ ಬರ್ತಾ ಇದ್ದಾಗ ಅವ್ರಿಗೆ ಎಲ್ಲೆಲ್ಲಿಯೂ ರಾಮಕೃಷ್ಣ ಅವರೇ ಕಾಣರಂತೆ.
ಅದರಿಂದ ಅವರು ಕೈಯನ್ನ ಮುಗಿದುಕೊಂಡೇ ಬರ್ತಾ ಇದ್ರಂತೆ. ಮುಗಿಯುವ ಕೈಯನ್ನ ಅವ್ರು ತೆಗಿತಾ ಇರ್ಲಿಲ್ವಂತೆ. ಹಾಗೆ ಶಾರದಾ ಮಾತೆಯವರನ್ನು ಕೂಡ ನೋಡ್ಲಿಕ್ಕೆ ಬರ್ತಾ ಇದ್ರಂತೆ. ಶಾರದಾ ಮಾತೆಯವರು ತಲೆಯ ಮೇಲೆ ಸ್ವಲ್ಪ ಸೆರಗನ್ನು ಮುಂದಕ್ಕೆ ಹಾಕೊಂಡಿರ್ತಾ ಇದ್ರಂತೆ. ಯಾಕೆ ಅಂದ್ರೆ ಅವ್ರು ಪರಗಂಡಸರನ್ನ ನೋಡ್ತಾ ಇರ್ಲಿಲ್ಲ. ಆ ಕಾಲದಲ್ಲಿ ಅದೊಂದು ಪದ್ಧತಿ ಅಂತ ಕಾಣುತ್ತೆ. ಅದ್ರಿಂದ ಅವರು ಆ ತಲೆಯಿಂದ ಆ ಸೆರಗನ್ನು ಸ್ವಲ್ಪ ಕೆಳಗೆ ಹಾಕೊಂಡಿರ್ತಾ ಇದ್ರು. ಬಂದವರಿಗೆ ದೂರದಿಂದಲೇ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ರು. ಆದ್ರೆ ನಾಗಮಹಾಶಯರು ಬಂದ್ರೆ ಅವರನ್ನ ಹತ್ತಿರ ಕರೆದು ಆ ತಲೆಯಿಂದ ಸೆರಗನ್ನು ಮೇಲಕ್ಕೆ ಸರಿಸಿ ಅವರ ತಲೆಯ ಮೇಲೆ ಕೈ ಇಟ್ಟು ನಾಗಮಹಾಶಯರಿಗೆ ಆಶೀರ್ವಾದವನ್ನು ಮಾಡಿ ಕಳಿಸ್ತಾ ಇದ್ರಂತೆ ಆ ಶಾರದಾ ಮಾತೆ. ಅಂದ್ರೆ ನಾಗಮಹಾಶಯರು ನಿಷ್ಕಲ್ಮಶ ಹೃದಯ, ಬಹಳ ಶುದ್ಧತೆ ಅಂತ ಹೇಳ್ಬೋದು. ಅವ್ರಿಗೆ ಬೇರೆ ಅಷ್ಟು ಸಂಪೂರ್ಣ ಶರಣಾಗತಿಯನ್ನ ಹೊಂದಿದ್ರು. ಬೇರೆ ಏನು ಭಾವನೆ ಇರ್ಲಿಲ್ಲ ಅವ್ರಿಗೆ. ಪೂರ್ತಿ ರಾಮಕೃಷ್ಣರೇ ಹೃದಯ, ಜೀವದ ಕಣಕಣಗಳಲ್ಲೂ ರಾಮಕೃಷ್ಣರು ತುಂಬಿದ್ರು ಅಂತ ಕೂಡ ಇದನ್ನ ಹೇಳ್ತಾರೆ. ಅಂದ್ರೆ ಆ ಶರಣಾಗತಿ ಅವಸ್ಥೆ ಅನ್ನೋದು ಎಷ್ಟ್ರ ಮಟ್ಟಿಗೆ ಇರುತ್ತೆ ಅನ್ನೋದಕ್ಕೆ ಇದೊಂದು ಪ್ರಸಂಗ ನೆನಪಾಯ್ತು. ಅಂದ್ರೆ ಈ ತರ ಇದ್ದಾಗ ಏನಾಗತ್ತೆ, ಕೆಲವು ಭಗವಂತನ ಸಂಕಲ್ಪಾನುಸಾರ ಆಗ್ಬಿಡುತ್ತಂತೆ. ಸಂಪೂರ್ಣ ಶರಣಾಗತಿ ಆದಾಗ ಸಂಕಲ್ಪಾನುಸಾರವಾಗಿ ಆಗ್ಬಿಡುತ್ತಂತೆ. ಏನೇನು? ಕಾಮನೆಯ ನಿವೃತ್ತಿ, ಪ್ರೇಮದ ಪ್ರಾಪ್ತಿ, ಜ್ಞಾನದ ದೀಪ್ತಿ, ಕೃಪೆಯ ಶಕ್ತಿ ಹಾಗೂ ಸಾಕ್ಷಾತ್ಕಾರದ ಪೂರ್ತಿ. ಇವೆಲ್ಲವೂ ಕೂಡ ಒಮ್ಮೆಲೆ ಅವನ ಜೀವನದಲ್ಲಿ ವಿಲಸಿತವಾಗ್ಬಿಡತ್ತಂತೆ. ಪೂರ್ತಿ ಪರಮಾತ್ಮ ಮಾಡ್ಬಿಡ್ತಾನೆ ಅವನ ಕೃಪೆಯಿಂದ. ಎಲ್ಲವೂ ನಿವೃತ್ತಿ, ಆಸೆ ಎಲ್ಲವೂ ನಿವೃತ್ತಿ ಆಗ್ಬಿಡುತ್ತೆ. ನಾನಾ ಥರ ಪ್ರೇಮದ ಪ್ರಾಪ್ತಿ ಉಂಟಾಗತ್ತೆ, ಜ್ಞಾನದ ದೀಪ್ತಿನೇ ಬರುತ್ತೆ, ಆ ಕೃಪೆಯ ಶಕ್ತಿ ಬರುತ್ತೆ, ಎಲ್ಲವೂ ಬಂದು ಸಾಕ್ಷಾತ್ಕಾರವಾಗ್ಬಿಡುತ್ತೆ. ಇದು ಒಂದು ದಾಸಬೋಧದಲ್ಲಿಯ ಭಕ್ತಿ ಅಂತ ಕೂಡ ಸಮರ್ಥ ರಾಮದಾಸರು ಹೇಳಿದ ಭಕ್ತಿ ಅಂತ ಕೂಡ ಇದನ್ನ ಹೇಳ್ತಾ ಇದ್ದಾರೆ. ಮತ್ತೆ ನಾವು ನವವಿಧ ಭಕ್ತಿಗೆ ಬರುವಾಗ ಶ್ರವಣ ಭಕ್ತಿಯನ್ನ ತೆಗೆದುಕೊಳ್ಳೋಣ. ಮೊದಲಿಗೆ ಈ ಶ್ರವಣ ಭಕ್ತಿ ಅಂತಂದ್ರೆ ಕೇಳುವುದು, ಇದೆಲ್ಲರಿಗೂ ಗೊತ್ತಿದೆ. ಈಗ ಈ ಮನುಷ್ಯ ಪೂರ್ತಿ ಇವತ್ತು ಏನಾಗುತ್ತೆ, ಈ ಜೀವನದಲ್ಲಿ ಶಬ್ದಮಯ ವಾತಾವರಣದಲ್ಲೇ ಅವನು ಬದುಕ್ತಾ ಇದ್ದಾನೆ ಅಂತ ಹೇಳಬಹುದು. ಪೂರ್ತಿ ಶಬ್ದಮಯ ಅಂದ್ರೆ ಈಗ ನಮ್ಮ ಮನೆಯಲ್ಲೇ ಎಷ್ಟು ಶಬ್ದಗಳು, ನಾವೇ ಊಹೆ ಮಾಡ್ಕೊಳ್ಳೋಣ. ನಾನಾ ರೀತಿಯ ಶಬ್ದಗಳು, ಹೊರಗಡೆ ಪ್ರಪಂಚದಲ್ಲಿ ಎಷ್ಟು ಶಬ್ದಗಳು, ನಾನಾ ರೀತಿಯ ಶಬ್ದಗಳು. ಈ ಶಬ್ದ ಪ್ರಪಂಚದಲ್ಲಿ ಅನಿವಾರ್ಯ ಮನುಷ್ಯ ಬದುಕಲೇಬೇಕು, ಬದುಕ್ತಾ ಇದ್ದಾನೆ ಅಂತ. ಆದ್ರೆ ಈಗ ನಾವು ಮಾತಾಡ್ತೀವಲ್ಲ, ಈಗ ನಾವು ಭಾಷೆ ಇದೆಯಲ್ಲ, ಈ ಭಾಷೆಯ ಒಂದು ಏನು ಕ್ರಿಯೆ ಪ್ರತಿಕ್ರಿಯೆ, ನಾವು ಒಬ್ರಿಗೇನಾದ್ರೂ ಹೇಳ್ತೀವಿ, ಅವ್ರು ನಮ್ಗೇನಾದ್ರೂ ಹೇಳ್ತಾರೆ. ಇದು ಕ್ರಿಯೆ ಪ್ರತಿಕ್ರಿಯೆ ಏನಾಗಿದೆ, ಬಹಳ ದೊಡ್ಡ ಮಹತ್ವದ ಸಾಧನೆಯಾಗಿದೆ ಅಂತ ಇಲ್ಲಿ ರಾಮದಾಸರು ಹೇಳ್ತಾರೆ. ಇವತ್ತು ಮಾತನಾಡಿದ ಶಬ್ದಗಳಿಂದ ಒಂದು ವರ್ತನೆಯು ನಿಯಂತ್ರಿಸಲ್ಪಡತ್ತಂತೆ. ಮನುಷ್ಯನ ವಿಚಾರಗಳು ಬೆಳೆಯತೊಡಗ್ತವೆ ಹಾಗೂ ವ್ಯಕ್ತಿತ್ವದ ವಿಕಾಸ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಈಗ ಎಲ್ಲವೂ ಶಬ್ದವೇ. ಆಕಾಶವಾಣಿ, ನಾಟಕ, ವರ್ತಮಾನ ಪತ್ರಿಕೆಗಳು, ಮಾಸಿಕಗಳು, ಗ್ರಂಥಗಳು, ವ್ಯಾಖ್ಯಾನಗಳು, ಸಭೆಗಳು, ಸಮ್ಮೇಳನಗಳು, ಶಾಲಾ ಕಾಲೇಜ್ ಎಲ್ಲವೂ ಒಂದು ರೀತಿಯ ಶಬ್ದವೇ ಅಂತ ಹೇಳ್ತಾ ಇದ್ದಾರೆ. ಈ ಶಬ್ದ ಇಲ್ಲಿ ಜೀವನಕ್ಕೆ ಆಯ್ತು ಇದು. ಆದ್ರೆ ಈ ಪರಮಾರ್ಥದಲ್ಲಿ ಶ್ರವಣವನ್ನ ಮಾಡ್ತೀವಲ್ಲ ನಾವು, ಪರಮಾರ್ಥದಲ್ಲಿ ಶ್ರವಣ ಮಾಡ್ಬೇಕಾದ್ರೆ ನಾವು ಈ ಶ್ರವಣವನ್ನ ಅತ್ಯಂತ ಶ್ರದ್ಧೆಯಿಂದ, ಆಸಕ್ತಿಯಿಂದ ನಾವು ಮಾಡ್ಬೇಕು. ಅದನ್ನ ಸತ್ಸಂಗದಲ್ಲಿ ಮಾಡಿ ಅಂತ ಸಮರ್ಥ ರಾಮದಾಸರು ಹಿಂದೆನೆ ಆ ಸತ್ಸಂಗದಲ್ಲಿ ಸಭಾಸ್ತವನದಲ್ಲಿ ಹೇಳಿದ್ದಾರೆ. ಸತ್ಸಂಗದಲ್ಲಿ ನೀವು ಆ ಒಂದು ಏನು ಅಲ್ಲಿ ನಡೆಯುತ್ತೋ ಪ್ರವಚನಗಳು, ಇನ್ನೇನು ಏನು ಹೇಳ್ತಾರೋ ಅದನ್ನ, ಸಾಧು ಸಂತರ ಏನ್ ಹೇಳ್ತಾರೋ, ಸಾಧು ಸಂತರ ಒಂದು ಸಭೆಯಲ್ಲಿ ಹೋಗಿ ಕೇಳಿ, ಮತ್ತೆ ಸತ್ಸಂಗದಲ್ಲಿ ಕೇಳಿ. ಇದನ್ನ ಒಂದು ರೀತಿಯ ಒಂದು ಶ್ರವಣ ಇದು. ಆದ್ರೆ ಇಲ್ಲಿ ಸಮರ್ಥ ರಾಮದಾಸರು ಈ ಶ್ರವಣದ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆ ರಾಮದಾಸರು ಬರೆದಂತ ಗ್ರಂಥಗಳು ಅಥವಾ ಸರ್ವಮಾನ್ಯ ಸಂತರ ಗ್ರಂಥಗಳನ್ನ ತೆಗೆದುಕೊಳ್ಳಿ, ಹಾಗೂ ಅದನ್ನ ಮನಃಪೂರ್ವಕವಾಗಿ ನೀವು ಅದನ್ನ ಓದಿ. ಅನೇಕ ವೇಳೆ ಸಾವಕಾಶವಾಗಿ ಅದನ್ನ ಓದ್ತಾ ಇರ್ಬೇಕು. ಓದ್ತಾ ಸಾಧನೆ ಮಾಡ್ತಾ
ಮನನ ಮಾಡಿ ಅದೇ ಶ್ರವಣ ಭಕ್ತಿ ಆಗ್ತದೆ ಅಂತ ಹೇಳ್ತಾರೆ. ಇದೇ ಒಂದು ಶ್ರವಣ ಭಕ್ತಿ. ಈಗ ನಮ್ಗೆ ಸಾಧು ಸಂತರ ಹತ್ರ ಹೋಗ್ಲಿಕ್ಕಾಗಲ್ಲ, ಬೇಕಾದಷ್ಟು ನಡೆಯುತ್ತೆ, ನಮಗೆ ಅಲ್ಲೆಲ್ಲ ಹೋಗ್ಲಿಕ್ಕಾಗಲ್ಲ, ನಮಗೆ ಕೇಳಲಿಕ್ಕಾಗಲ್ಲ ಅಂತ ಅಕಸ್ಮಾತ್ ಆದರೆ ಈ ಒಂದು ಗ್ರಂಥಗಳನ್ನ ತೆಗೆದುಕೊಂಡು ಅದನ್ನೇ ಅಭ್ಯಾಸ ಮಾಡಿದರೆ, ಸತತವಾಗಿ ಓದಿ ಚಿಂತನ ಮನನ ಮಾಡಿದರೆ ಅದೇ ಶ್ರವಣ ಭಕ್ತಿ ಆಗ್ತದೆ ಅಂತ ಕೂಡ ಶ್ರವಣ ಭಕ್ತಿಯ ಬಗ್ಗೆ ಹೇಳಿದರು. ಶ್ರವಣದಿಂದ ಏನು ದೂರ ಆಗತ್ತೆ? ಅನೇಕ ಸಂಶಯಗಳು ದೂರ ಆಗತ್ತೆ, ಭಾವವು ಸ್ಥಿರವಾಗತ್ತೆ, ಭಗವಂತನ ಪ್ರೇಮವು ಬರುತ್ತೆ ಅಂತ. ಈ ಪರೀಕ್ಷಿತ ರಾಜಂದು ನಮಗೆಲ್ಲ ಗೊತ್ತಿದೆ. ಇವನು ಭಾಗವತದಲ್ಲಿ ಅವನು ಅದನ್ನ 7 ದಿವಸಗಳ ಕಾಲ ಶುಕ ಮಹರ್ಷಿಗಳಿಂದ ಭಾಗವತವನ್ನು ಕೇಳಿ ಅವನು ಮುಕ್ತನಾಗ್ತಾನೆ ಅನ್ನೋದು ಕೂಡ ನಾವು ಭಾಗವತದಲ್ಲಿ ಅದನ್ನ ಕೇಳ್ತೇವೆ. ಆ ಶ್ರವಣ ಎಂಬುದು ಅಷ್ಟು ದೊಡ್ಡ ಶಕ್ತಿಯನ್ನ ಹೊಂದಿರತಕ್ಕಂಥದ್ದು. ಶ್ರವಣವನ್ನಾದ್ರೂ ಮಾಡಿ ಪರಮಾರ್ಥದ ಬಗ್ಗೆ, ಇಲ್ಲ ಯಾವುದಾದ್ರೂ ಓದಾರು ಚಿಂತನೆಯನ್ನಾರು ಮಾಡಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಕೀರ್ತನ ಒಂದು ಭಕ್ತಿಯನ್ನು 4 ಮಾತುಗಳೊಂದಿಗೆ ಹೇಳಿ ನನ್ನ ಈ ಒಂದು ಪ್ರಸ್ತುತಿಯನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಇಲ್ಲಿ ಯಾವಾಗ ಪರಮಾತ್ಮ ನಮ್ಮ ಹೃದಯದಲ್ಲಿ ಇರ್ತಾನೆ, ಅವನು ಆನಂದ ರೂಪನಾಗಿರ್ತಾನೆ, ಅವನು ನಮ್ಮ ಹೃದಯವನ್ನು ಬಿಟ್ಟು ಎಲ್ಲಾದ್ರೂ ಹೋಗ್ಲಿಕ್ಕೆ ಸಾಧ್ಯನಾ? ಖಂಡಿತ ನಮ್ಮ ಹೃದಯವನ್ನು ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಆದ್ರೆ ನಾವೇನೇ ಆನಂದ ರೂಪ ಭಗವಂತನ ಕಡೆಗೆ ಬೆನ್ನು ಮಾಡ್ಬಿಟ್ಟಿರ್ತೀವಿ. ಸ್ವಲ್ಪ ಜಾಸ್ತಿ ಈ ದುಃಖಮಯ ಪ್ರಪಂಚದ ಕಡೆಗೆ ನಮ್ಮ ಧಾವಿಸುವಿಕೆ ಇರುತ್ತೆ. ನಾವು ಬರ್ತಾ ಇರ್ತೀವಿ, ಯಾಕೆಂದ್ರೆ ಒಂದೇ ಸಮ ಭಗವಂತನ ಹತ್ರ ಮನಸ್ಸು ಇರ್ಬೇಕಲ್ಲ, ಇರಲ್ಲ. ಮತ್ತೆ ಈ ಒಂದು ಜ್ಞಾನ ಭಕ್ತಿ ಇವುಗಳಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಶ್ರವಣ ಮಾಡ್ತಾ ತಿಳಿದುಕೊಳ್ತಾ ಈಗ ಅಂತಃಕರಣದಲ್ಲಿ ಜ್ಞಾನ ಅಂದ್ರೆ ವಿವೇಕ, ವಿಚಾರ, ವೈರಾಗ್ಯ, ಶಮ, ದಮ, ದೈವಿ ಸಂಪತ್ತು ಇವೆಲ್ಲವನ್ನು ಒಂದೇ ಸಮವಾಗಿ ವಿಚಾರ ಮಾಡ್ತಿದ್ರೆ ಮಾತ್ರ ಜ್ಞಾನ ಸ್ಥಿರವಾಗಿ ಉಳಿಯುತ್ತೆ. ಆದ್ರೆ ಭಕ್ತಿಲಿ ಏನ್ ಹೇಳ್ತಾರೆ ಅಂದ್ರೆ, ನಾನು ಅವನವನು ಇರ್ತೀನಿ ಅಂದ್ರೆ ಮಾತ್ರ ಸಾಕು ಅಂತ ಹೇಳ್ತಾ ಇದ್ದಾರೆ. ನಾನು ಪರಮಾತ್ಮನವನು ಇದ್ದೇನೆ ಅಂದ್ರೆ ಅಷ್ಟೇ ಸಾಕು ಭಕ್ತಿಗೆ. ಅಷ್ಟೇ ಭಕ್ತಿ ಅವನ ಅಂತಃಕರಣದಲ್ಲಿ ಉತ್ಪನ್ನವಾಯಿತು, ಬಂದೇ ಬಿಡ್ತು. ಭಾವ ಸ್ಥಿರವಾಗತ್ತೆ. ಭಾವ ಸ್ಥಿರವಾದಾಗ ಅತ್ಯಂತ ಶುದ್ಧ ಹಾಗೂ ಪವಿತ್ರವಾಗತ್ತೆ ಜೀವ. ಅಂತರಂಗ ಬಹಿರಂಗದಲ್ಲಿ ಪ್ರೇಮವು ತುಂಬುತ್ತೆ, ದೋಷಗಳ ತಾನೇ ಲೋಪವಾಗ್ಬಿಡುತ್ತೆ ಅಂತ. ಹಿಂಗೆ ಈ ತರ ಅಂತರಂಗ ಬಹಿರಂಗದಲ್ಲಿ ಪ್ರೇಮವು ಮನುಷ್ಯನಿಗೆ ತುಂಬಿದ್ದಾಗ ಏನಾಗುತ್ತೆ, ಅವನು ಒಂದು ಕೀರ್ತನ ಭಕ್ತಿಯನ್ನು ಮಾಡ್ತಾನೆ. ತಕ್ಷಣ ಅವನ್ಗೆ ಏನಾದ್ರೂ ಒಂದು ಹೇಳಲಿಕ್ಕೆ ಮನಸ್ಸು ಬರುತ್ತಂತ. ಯಾರು ಆಗಿರ್ಲಿ, ಒಂದು ಸ್ತೋತ್ರ ರೂಪವಾಗಿಯೂ ಪರವಾಗಿಲ್ಲ, ಶ್ಲೋಕ ರೂಪವಾಗಿಯೂ ಪರವಾಗಿಲ್ಲ, ಕೀರ್ತನೆಯಾದ್ರೂ ಪರವಾಗಿಲ್ಲ, ಏನಾದ್ರೂ ಒಂದು ಕೂಡ ಅವನು ಕೀರ್ತನೆಯನ್ನು ಶುದ್ಧ ಮನಸ್ಸಿನಿಂದ ಹೇಳ್ತಾನೆ ಅಂತ. ಇವತ್ತು ತ್ಯಾಗರಾಜರು ಶ್ರೀರಾಮನ ಬಗ್ಗೆ ಕೀರ್ತನೆಗಳನ್ನು ರಚನೆ ಮಾಡಿ 100 ಕೀರ್ತನೆಗಳನ್ನು ರಚನೆ ಮಾಡಿ ಹಾಡಿ ಪೂರ್ತಿಯಾಗಿ ಆ ರಾಮನಲ್ಲೇ ಮನಸ್ಸನ್ನ ನೆಟ್ಟು ಅವರು ಸಾಕ್ಷಾತ್ಕಾರ ಮಾಡಿಕೊಂಡ್ರು ತ್ಯಾಗರಾಜರು ಇವತ್ತು. ಮತ್ತೆ ಪುರಂದರದಾಸರು 4.25 ಲಕ್ಷ ಕೀರ್ತನೆಗಳನ್ನ ಅವರು ರಚನೆ ಮಾಡಿದ್ರು. ಆ ದಾಸ ಸಾಹಿತ್ಯದಲ್ಲಿ ಉಪನಿಷತ್ತು, ಭಗವದ್ಗೀತೆ ಎಲ್ಲವೂ ಕೂಡ ಆ ಒಂದು ಪುರಂದರದಾಸರು ಮತ್ತೆ ಕನಕದಾಸರು, ವಿಜಯದಾಸರು ಎಲ್ಲ ದಾಸ ಸಾಹಿತ್ಯದಲ್ಲಿ ಈ ಭಗವದ್ಗೀತೆ ಇದೆಲ್ಲವೂ ಇದೆ. ಇವತ್ತಿನ ದಿವಸ ಕೀರ್ತನೆಗಳನ್ನು ಹಾಡುವುದಕ್ಕೆ ಅವರೆಲ್ಲರೂ ಬಹಳಷ್ಟು ಸೇವೆಯನ್ನ ನಮಗೆ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಹೀಗೆ ಕೀರ್ತನ ಭಕ್ತಿ ಆಗುತ್ತೆ. ಕೀರ್ತನೆ ಭಕ್ತಿ ಆಗ್ತಾ ತುಂಬಾ ಮನಸ್ಸು ಒಂದು ಭಕ್ತಿಗೆ ಹೋಗುತ್ತೆ. ನಾವು ನಮ್ಮ ಕೊಮಾನಹಳ್ಳಿಯಲ್ಲಿ ಅಪ್ಪ ಅವ್ರ ಜಯಂತಿಯನ್ನ ಮಾಡ್ತಾರಲ್ಲ, ಅವಾಗ ಮೊದಲಿಗೆ ಅಪ್ಪ ಅವ್ರ ಜಯಂತಿಯನ್ನು ಮಾಡ್ಬೇಕಾದ್ರೆ ಭಕ್ತರೆಲ್ಲ ಸೇರಿ, ಅಪ್ಪ ನಿನ್ ಜಯಂತಿಯನ್ನ ಮಾಡ್ತೀವಿ ಅಂತ ಕೇಳ್ಕೊಂಡ್ರಂತೆ. ಅವಾಗ ನನಗಿದೆಲ್ಲ ಬೇಡ ಅಂತ ಅಪ್ಪ ಅವ್ರು ಕೂಡ ಹೇಳಿದ್ರು. ಅವಾಗ ಅವರು ಬಲವಂತ ಮಾಡಿದ್ರು. ನುಲೇನೂರು ಎಲ್ಲಣ್ಣ ಅವ್ರು ಹೋಗಿ ಕೇಳಿದ್ರಂತೆ, ಎಲ್ಲಾ ಭಕ್ತರು ಇಷ್ಟಪಡ್ತಾ ಇದ್ದಾರಪ್ಪ, ನೀನ್ ಒಪ್ಪಿಗೆ ಕೊಡ್ಲೇಬೇಕು ಅಂತ. ಅವಾಗ ಅವರು ಆಯ್ತಪ್ಪ ಭಕ್ತರ ಇಷ್ಟ ಅಂತ ಒಪ್ಪಿಗೆ ಕೊಟ್ರು ಅಂತ ಹೇಳ್ತಾರೆ. ಅವಾಗ ಆ ಬೆಳಗ್ಗೆಯಿಂದ ಆ ಜಯಂತಿ ಕಾರ್ಯಕ್ರಮವನ್ನು ಮಾಡಿ ಆ ಆನಂದಕ್ಕೆ ರಾತ್ರಿ ಎಲ್ಲ ಕೀರ್ತನ ಸೇವೆಯನ್ನು ಮಾಡ್ತಾರೆ ಜನ. ಇವಾಗ್ಲೂ ಕೂಡ ಅದು ಕೊಮಾನಹಳ್ಳಿಯೆಲ್ಲ ನಡೆದು ಬಂದಿದೆ.
ಅಪ್ಪ ಅವರು ಕಾಲ್ ಮೇಲ್ ಕಾಲ್ ಹಾಕಿ ಕಣ್ಣು ಮುಚ್ಚಿ ಒಂಥರ ಮಲಗಿರ್ತಾ ಇದ್ರಂತೆ. ಅಲ್ಲಿ ಭಕ್ತರು ನಾನಾ ವಿಧವಾದ ಗೀತೆಗಳನ್ನು, ದಾಸರ ಪದಗಳು, ತತ್ವಗೀತೆಗಳು, ಸ್ತೋತ್ರಗಳು ಎಲ್ಲವನ್ನು ಒಬ್ಬರಿಗೊಬ್ಬರು ಒಂದೇ ಸಮ ಭಕ್ತಿಯಲ್ಲಿ ಹಾಡ್ತಾ ಇದ್ರು ಅಂತ ನಾವು ಕೇಳಿದ್ದೇವೆ. ಮತ್ತೆ ಒಂದು ನಿಮಿಷ ಏನಾದ್ರೂ ನಿಲ್ಸಿದ್ರು ಕೂಡ ಅಪ್ಪ ಅವರು ಎಂಥ ಆನಂದವಾಗಿತ್ತು, ಯಾಕೆ ನಿಲ್ಸಿದ್ರಿ ಅಂತ ಕೂಡ ಕೇಳ್ತಾ ಇದ್ರು, ಹಾಡಿ ಹೇಳಿ ಅಂತ ಕೂಡ ಹೇಳ್ತಾ ಇದ್ರು ಅಂತ ನಾವು ಅಪ್ಪ ಅವ್ರ ಬಗ್ಗೆ ಕೇಳ್ತೀವಿ. ಮುಂದಿನ ಒಂದು ತಿಂಗಳಲ್ಲಿ ಆ ಆಗಸ್ಟ್ ತಿಂಗಳ 11ನೇ ತಾರೀಕು ಆ ಒಂದು ಜಯಂತಿ ನಡೀತಾ ಇದೆ. ನಾವೆಲ್ಲರೂ ಕೊಮಾನ್ನಳ್ಳಿಗೆ ಹೋಗೋಣ, ಈ ಕೀರ್ತನ ಸೇವೆಯನ್ನ ರಾತ್ರಿ ಎಲ್ಲ ಮಾಡೋಣ ಅಂತ ನಾನು ಹೇಳ್ತೀನಿ. ಹೀಗೆ ಆ ಕೀರ್ತನ ಸೇವೆಯನ್ನು ಮಾಡಿ ಭಗವಂತನ ಒಂದು ಗುಣಗಾನವನ್ನು ಮಾಡುವುದರಿಂದ ಏನಾಗುತ್ತೆ ಅಂದ್ರೆ ಹೇಳುವವರು ಕೇಳುವವರು ಇಬ್ಬರು ಆನಂದವನ್ನು ಹೊಂದ್ಬಿಡ್ತಾರೆ ಅಂತ. ಅಲ್ಲಿ ಆ ಒಂದು ಭಕ್ತಿಯಿಂದ ಹೇಳುವಾಗ ಭಗವಂತ ನಿಂತು ಕುಣಿತಾನೆ, ಕೇಳ್ತಾನೆ ಅಂತ ಕೂಡ ಹೇಳ್ತಾರೆ. ಅವನ ಸೇವೆ ಅಷ್ಟು ಒಂದು ಗಟ್ಟಿಯಾಗಿತ್ತು ಅಂತಂದ್ರೆ ಭಗವಂತನ ಒಂದು ಆ ಅಸ್ತಿತ್ವ ಅಲ್ಲಿ ಇರತ್ತೆ, ಅವನು ಇರ್ತಾನೆ, ಅವನೇ ಇದ್ದು ಎಲ್ಲವನ್ನು ಕೇಳ್ತಾನೆ ಅಂತ ಆ ಕೀರ್ತನ ಸೇವೆಯನ್ನು ಬಹಳಷ್ಟು ಮುಖ್ಯವಾದದ್ದು, ಬಹಳಷ್ಟು ಪವಿತ್ರವಾದದ್ದು. ಕೀರ್ತನ ಸೇವೆಯಿಂದನೇ ಎಷ್ಟೋ ನಾವು ಒಂದು ಭಕ್ತಿಯನ್ನು ಸಾಧಿಸ್ಬೋದು ಅಂತ ಸಮರ್ಥ ರಾಮದಾಸರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಂದಿನ ಭಕ್ತಿಗಳನ್ನ ಕೇಳೋಣ. ಇವತ್ತು ಈ ಒಂದು ಕಾರ್ಯಕ್ರಮವನ್ನ ನಾನು ಸಮರ್ಥ ರಾಮದಾಸರಿಗೆ ಮತ್ತು ಅಪ್ಪ ಅವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ, ತಮ್ಮೆಲ್ಲರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ತಮ್ಮ ಪಾದಕ್ಕೆ ಅರ್ಪಿಸಿ ಇವತ್ತಿನ ಒಂದು ಪ್ರಸ್ತುತಿಯನ್ನ, ಈ ಒಂದು ಸಮರ್ಥ ರಾಮದಾಸರ ಬಗ್ಗೆ ಏನ್ ಬರೆದಿದ್ದಾರೆ ದಾಸಬೋಧದ ಪ್ರಸ್ತುತಿಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಜೈ ಜಾನಕಿ ಕಾಂತ ಶ್ರೀರಾಮ ಸಮರ್ಥ, ಜೈ 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 ಶಂಕರಲಿಂಗ, ಸಿದ್ಧಾಂತವಧೂತ ಚಿಂತನ ಶ್ರೀ ಗುರುದೇವ ದತ್, ಜೈ ಶಂಕರಲಿಂಗ.
ಜೈ ಶಂಕರ್ಲಿಂಗ. ಜೈ ಶಂಕರ್. ಜೈ ಶಂಕರ್.